So, all my dear students, so in the previous class, we were discussed about the second PUC concept, the chapter solid state. We were discussed about the imperfection in solids. So, imperfection in solids ಅಂತ ಹೇಳಿದ್ರೆ ಪಾಯಿಂಟ್ ಡಿಫೆಕ್ಟ್ಸ್ ಅಂತ ಕೂಡ ಕರಿತೀವಿ. ಸೊ ವಾಟ್ ಆರ್ ಪಾಯಿಂಟ್ ಡಿಫೆಕ್ಟ್ಸ್ ಅಂತ ಹೇಳಿದಾಗ ಜನರಲ್ ಆಗಿ irregularities ಆರ್ deviation from ideal arrangement of an atom in a crystal is called as point defects. These point defects are classified into three types. Stoichiometric, impurity defect and non-stoichiometric. In the previous class, we were discussing about the stoichiometric and impurity defects. So, I am going to start the non-stoichiometric defect. Non-stoichiometric defect. So, then compared to stoichiometric defects, here stoichiometry of the crystal remains undisturbed. ಯಾವುದೇ ರೀತಿಯ ಏನೂ ಚೇಂಜಸ್ ಆಗದೆ ಕಾನ್ಸ್ಟಂಟ್ ಪಾರ್ಟಿಕಲ್ಸು ಆ್ಯಸ್ ಇಟ್ ಈಸ್ ಇತ್ತು ಅಂತ ಹೇಳಿದ್ರೆ ಅದನ್ನು ಸ್ಟಾಯಿಕಿಯೋಮೆಟ್ರಿ ಅಂತ ಹೇಳ್ತೀವಿ. ಏನಾದರೂ ಅರೇಂಜ್ಮೆಂಟಲ್ಲಿ ಡಿಸ್ಟರ್ಬ್ ಆಯಿತು ಅಂತ ಹೇಳಿದ್ರೆ ಅದನ್ನು ನಾನ್ ಸ್ಟಾಯಿಕಿಯೋಮೆಟ್ರಿಕ್ ಡಿಫೆಕ್ಟ್ ಅಂತ ಕರಿತೀವಿ. ಸೊ ವಾಟ್ ಆರ್ ನಾನ್ ಸ್ಟಾಯಿಕಿಯೋಮೆಟ್ರಿಕ್ ಡಿಫೆಕ್ಟ್ಸ್ ಅಂತ ಹೇಳಿದ್ರೆ ಡಿಸ್ಟರ್ಬ್ಡ್ ಸ್ಟಾಯಿಕಿಯೋಮೆಟ್ರಿ ಆಫ್ ದ ಕ್ರಿಸ್ಟಲ್. ಡಿಸ್ಟರ್ಬ್ಡ್ ಸ್ಟಾಯಿಕಿಯೋಮೆಟ್ರಿ ಆಫ್ ದ ಕ್ರಿಸ್ಟಲ್ಸ್ ಆರ್ ಕಾಲ್ಡ್ ನಾನ್ ಸ್ಟಾಯಿಕಿಯೋಮೆಟ್ರಿಕ್ ಡಿಫೆಕ್ಟ್ಸ್. ಸೊ ದೀಸ್ ಆರ್ ಆಫ್ ಟೂ ಟೈಪ್ಸ್. One is metal excess defect. Metal excess defect. One. And the second one is the metal deficiency defect. Metal deficiency defect. So metal excess defect ಇನ್ನೊಂದು metal deficiency defect. Clear? So these metal excess defect can be arises are formed in two ways. One is by anionic vacancy and second one is by the presence of extra cations. By the presence of extra cations in the interstitial site. Clear? Non-stoichiometric defects are of two types: metal excess defect and metal deficiency defect ಅಂತ ಕರಿತೀವಿ. These metal excess defect can be formed or arises in two ways. One is by anionic vacancy, the second one is by the presence of extra cations in the interstitial site. ಈಗ ಒಂದು ನೋಡ್ತಾ ಹೋಗೋಣ. ಬೈ ಆನಯಾನಿಕ್ ವೇಕೆನ್ಸಿ ಅಂದರೆ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ ನೋಡಿ. ಈಗ ಬೈ ಆನಯಾನಿಕ್ ವೇಕೆನ್ಸಿ ನಾನು ತಗೊಳ್ತೀನಿ. ಸೊ ದಿಸ್ ದ ಫಸ್ಟ್ ಒನ್, ಬೈ ಆನಯಾನಿಕ್ ವೇಕೆನ್ಸಿ. ಸೊ ಇಲ್ಲಿ ನೋಡಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರುತ್ತೆ. ಆನಯಾನಿಕ್ ವೇಕೆನ್ಸಿಯಲ್ಲಿ ಎಫ್ ಸೆಂಟರ್ ಅಂತ ಬರುತ್ತೆ. ಎಫ್ ಸೆಂಟರ್ ಮರಿಬೇಡಿ ಇದನ್ನ. ಎಫ್ ಸೆಂಟರ್ ಅಂತ ಹೇಳಿದ್ರೆ ಸೊ ಆ್ಯಕ್ಚುಲಿ ಇದು ಜರ್ಮನ್ ವರ್ಡಲ್ಲಿ ಇದನ್ನ ಫೋರ್ ಬೆನ್ಸೆಂಟರ್ ಅಂತ ಕರಿತೀವಿ. ಜರ್ಮನ್ ವರ್ಡಲ್ಲಿ ಇದು ಜರ್ಮನ್ ವರ್ಡ್. ಸೊ ಜರ್ಮನ್ ವರ್ಡಲ್ಲಿ ಫೋರ್ ಬೆನ್ಸೆಂಟರ್ ಅಂತ ಹೇಳ್ತೀವಿ. ಸೊ ಫೋರ್ ಬೆನ್ಸೆಂಟರ್ ಅಂತ ಹೇಳಿದ್ರೆ ಕಲರ್ ಸೆಂಟರ್ ಅಂತ ಕರಿತೀವಿ. ಸೊ ಕಲರ್ ಸೆಂಟರ್ ಅಂತ ಕರಿತೀವಿ, ಇದನ್ನ ಫೋರ್ ಬೆನ್ಸೆಂಟರ್ ಅಂತ ಕರಿತೀವಿ. ಈ ಎಫ್ ಸೆಂಟರ್ನ ಒಂದು ಕಾನ್ಸೆಪ್ಟು ಬೈ ಆನಯಾನಿಕ್ ವೇಕೆನ್ಸಿಯಲ್ಲಿ ಬರುತ್ತೆ. ಸೊ ನೋಡಿ, ಈ ಆನಯಾನಿಕ್ ವೇಕೆನ್ಸಿನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಒಂದು ಇಂಪಾರ್ಟೆಂಟ್ ಎಕ್ಸಾಂಪಲ್ನ ತೊಗೊಳ್ತೀನಿ ನಾನು. ಯಾವುದಪ್ಪ ಅಂದರೆ ಸೋಡಿಯಂ ಕ್ಲೋರೈಡ್. ಈ ಸೋಡಿಯಂ ಕ್ಲೋರೈಡನ್ನ ಸೋಡಿಯಂ ಅಟ್ಮಾಸ್ಫಿಯರಲ್ಲಿ ಹೀಟಪ್ ಮಾಡ್ತೀನಿ. ಸೊ ಸೋಡಿಯಂ ಕ್ಲೋರೈಡ್ ಇಸ್ ಹೀಟೆಡ್ ಇನ್ ಸೋಡಿಯಂ ಅಟ್ಮಾಸ್ಫಿಯರ್. ಯಾವಾಗ ಈ ಸೋಡಿಯಂ ಕ್ಲೋರೈಡನ್ನು ಸೋಡಿಯಂ ಅಟ್ಮಾಸ್ಫಿಯರಲ್ಲಿ ಹೀಟ್ ಮಾಡ್ತೀವೋ, ನಂಬರ್ ಆಫ್ Na+ ions
ಸೊ ನಂಬರ್ ಆಫ್ ಸೋಡಿಯಂ ಆಟಮ್ಸ್. ಈ ನಂಬರ್ ಆಫ್ ಸೋಡಿಯಂ ಆಟಮ್ಸ್ ಏನಾಗುತ್ತೆ, ಸರ್ಫೇಸಲ್ಲಿ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ನಂಬರ್ ಆಫ್ sodium atoms accumulate on the surface. These chlorine atoms diffuse from the metal surface. Clear ಹೇಳ್ತಿರೋದು? ಸೋಡಿಯಂ ಕ್ಲೋರೈಡ್ ಅನ್ನು ಸೋಡಿಯಂ ಅಟ್ಮಾಸ್ಫಿಯರ್ ಹೀಟ್ ಮಾಡಿದಾಗ ಸೋಡಿಯಂ ಆಟಮ್ಸ್ಗಳು ಅಕ್ಯುಮುಲೇಟ್ ಆಗುತ್ತೆ. ಎಲ್ಲಿ? ಸರ್ಫೇಸಲ್ಲಿ, ಮೆಟಲ್ ಸರ್ಫೇಸಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ಯಾವಾಗ ಸೋಡಿಯಂ ಆಟಮ್ಸ್ಗಳು ಮೆಟಲ್ ಅಕ್ಯುಮುಲೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೋ, ಅಕ್ಯುಮುಲೇಟ್ ಅಂದರೆ ಗುಂಪು ಸೇರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೋ, ಇಮಿಡಿಯೇಟಾಗಿ ಕ್ಲೋರಿನ್ ಆಟಮ್ ಏನಾಗುತ್ತೆ, ಮೆಟಲ್ ಸರ್ಫೇಸಿಂದ ಡಿಫ್ಯೂಸ್ ಆಗುತ್ತೆ. ಕ್ಲಿಯರ್? ಸೊ ಮೆಟಲ್ ಸರ್ಫೇಸ್ ಡಿಫ್ಯೂಸ್ ಆದಾಗ ಈ ರೀತಿ ಒಂದು ಕ್ರಿಸ್ಟಲ್ ಅರೇಂಜ್ಮೆಂಟ್ ಈ ರೀತಿ ಬರ್ತಾ ಹೋಗುತ್ತೆ. ಇಲ್ಲಿ ಈ ಥರ ನೋಡ್ಕೊಳ್ಬೇಕಾದ್ರೆ ನಮ್ಮ ಹೇಳಿದ ಪ್ರಿವಿಯಸ್ ಕ್ಲಾಸಲ್ಲಿ ಈ ರೀತಿ ಅರೇಂಜ್ಮೆಂಟ್ ಇರುತ್ತೆ. ಯಾವಾಗ ಹೀಟಪ್ ಮಾಡಿ ಸ್ಟಾರ್ಟ್ ಆಗುತ್ತೋ ಸೋಡಿಯಂ ಆಟಮ್ಸ್ಗಳು ಅಕ್ಯುಮುಲೇಟ್ ಆಗಿ ಮೆಟಲ್ ಸರ್ಫೇಸನ್ನು ಆಕ್ಯುಪೈ ಮಾಡ್ತವೆ, ಕ್ಲೋರಿನ್ ಆಟಮ್ಸ್ಗಳು ಸರ್ಫೇಸಿಂದ ಡಿಫ್ಯೂಸ್ ಆಗ್ತವೆ. ಸೇಮ್ ಪ್ರೋಸೆಸ್ ನಡೀತಾ ಇರುತ್ತೆ. ಆಫ್ಟರ್ ದಟ್ ಈ ಸೋಡಿಯಂ ಆಟಮ್ ಎಲೆಕ್ಟ್ರಾನ್ಸ್ನ ಲೂಸ್ ಮಾಡುತ್ತೆ. ಸೊ ವೆನೆವರ್ ದಿ ಸೋಡಿಯಂ ಆಟಮ್ ಲೂಸಸ್ ಎಲೆಕ್ಟ್ರಾನ್ ಟು ಫಾರ್ಮ್ Na+. ಈ ಸೋಡಿಯಂ ಆಟಮ್ ಏನು ಮಾಡುತ್ತೆ, Na+ ಅಂದರೆ ಎಲೆಕ್ಟ್ರಾನ್ಸನ್ನು ಕಳ್ಕೊಂಡು Na+ ಆಗಿ ಲೇಟರ್ ಇಟ್ ವಿಲ್ ಕಂಬೈನ್ಸ್ ವಿತ್ Cl-, ಟು ಫಾರ್ಮ್ NaCl ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ಕಾನ್ಸೆಪ್ಟ್ ಏನಾರು ಇರಲಿ, ಅವ್ರು ಹೇಳ್ತಿರೋದೇನು, ಸೋಡಿಯಂ ಕ್ಲೋರೈಡನ್ನು ಹೀಟಪ್ ಮಾಡ್ತಾರೆ ಸೋಡಿಯಂ ಅಟ್ಮಾಸ್ಫಿಯರಲ್ಲಿ, ಸೋಡಿಯಂ ಆಟಮ್ಸ್ಗಳು ಮೆಟಲ್ ಸರ್ಫೇಸಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ಅದೇ ರೀತಿ ಕ್ಲೋರಿನ್ ಆಟಮ್ಸ್ಗಳು ಮೆಟಲ್ ಸರ್ಫೇಸಿಂದ ಹೊರಗೆ ಹೋಗ್ತವೆ, ಡಿಫ್ಯೂಸ್ ಆಗ್ತವೆ. ಆಮೇಲೆ ಸುಮ್ಮನೆ ಇರೋದು ಸೋಡಿಯಂ ಏನು ಮಾಡ್ತಾನೆ, ಎಲೆಕ್ಟ್ರಾನ್ಸನ್ನು ಕಳ್ಕೊಳ್ತಾನೆ. ಯಾವಾಗ ಈ ಸೋಡಿಯಂ ಎಲೆಕ್ಟ್ರಾನ್ಸನ್ನು ಕಳ್ಕೊಳ್ತಾನೋ ಅವಾಗ Na+ ಆಗ್ತಾನೆ. ಪ್ಲಸ್ ಅಂದರೆ ಲಾಸ್ ಆಗಿದೆ ಅಂತ ಅರ್ಥ, ಮೈನಸ್ ಅಂದರೆ ಗೇನ್ ಆಗಿದೆ ಅಂತ ಅರ್ಥ. ಸೊ ಆವಾಗ ಏನು ಮಾಡ್ತಾನೆ, Na+ ಸೈನ್ಸ್ ಅಂತ ಹೇಳಿದಾಗ ಸೋಡಿಯಂ ಮೆಟಲ್ ಲೂಸಸ್ ಎಲೆಕ್ಟ್ರಾನ್ ಟು ಫಾರ್ಮ್ Na+. ಸೊ ಯಾವಾಗ ಏನಾಯಿತು, Na+ ಇಲ್ಲಿ ಕೂರುತ್ತೆ. ಕ್ಲಿಯರ್? Na+ ಕೂರುತ್ತೆ, ಅದು ಇಲ್ಲೊಂದು ಕಡೆ Na+ ಆಗಿರುತ್ತೆ. ಈ ಥರ Na+ ಸೈನ್ಸ್ಗಳು ಈ ಥರ ಕೂಡಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಇವೆಲ್ಲ ಖಾಲಿ ಇರೋದೆಲ್ಲದೂ ಕೂಡ ಯಾರು ವೇಕೆನ್ಸಿ, ಆನಯಾನಿಕ್ ವೇಕೆನ್ಸಿ. ಈ ಜಾಗದಲ್ಲಿ ಯಾರು ಕೂರ್ತಾರೆ, ಈ ಜಾಗದಲ್ಲಿ ನೆನ್ಪಿಟ್ಕೊಳ್ಳಿ, ಸೋಡಿಯಂ ಆಟಮ್ ಲೂಸಸ್ ಎಲೆಕ್ಟ್ರಾನ್ ಟು ಫಾರ್ಮ್ Na+ ions. This losing electron will occupy the anionic site. ಯಾವಾಗ ಸೋಡಿಯಂ ಆಟಮು ಒಂದು ಎಲೆಕ್ಟ್ರಾನ್ನ ಕಲ್ಕೊಂಡು Na+ ಆಯಿತು, ಆ ಎಲೆಕ್ಟ್ರಾನ್ ಯಾವ ಜಾಗನ ಆಕ್ಯುಪೈ ಮಾಡ್ತಾನೆ, ಆ ಎಲೆಕ್ಟ್ರಾನ್ ಆನಯಾನಿಕ್ ಸೈಟ್ನ ಆಕ್ಯುಪೈ ಮಾಡ್ತಾನೆ. ಸೊ ದಿಸ್ ಈಸ್ ಕಾಲ್ಡ್ F center ಅಂತ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಆಸ್ ದ F center. ವಾಟ್ ಈಸ್ F center? The anionic vacancy containing unpaired electron is called as F center. ಒಂದು ಮಾರ್ಕ್ಸ್ ಕೇಳ್ತಾ ಇರ್ತಾರೆ. ಸೊ ದಟ್ ಈಸ್ ಇಲ್ಲಿ ಹೇಳುವಾಗ ಇದು ಭಾಳ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಹೇಳುವಾಗ ಆಟೋಮ್ಯಾಟಿಕಲಿ ದ anionic vacancy occupies the anionic vacancy occupies the unpaired electron. Anionic vacancy occupies the unpaired electrons is called F center ಅಂತ ಕರಿತೀವಿ. ಕ್ಲಿಯರ್? ನೋಡಿ, ಸೋಡಿಯಂ ಕ್ಲೋರೈಡನ್ನ ಸೋಡಿಯಂ ಅಟ್ಮಾಸ್ಫಿಯರ್ಲಿ ಹೀಟಪ್ ಮಾಡಿದಾಗ ಸೋಡಿಯಂ ಆಟಮ್ಸ್ ಅಕ್ಯುಮುಲೇಟ್ ಆನ್ ದ ಮೆಟಲ್ ಸರ್ಫೇಸ್, ಕ್ಲೋರಿನ್ ಆಟಮ್ಸ್ ಡಿಫ್ಯೂಸ್ ಫ್ರಮ್ ದ ಮೆಟಲ್ ಸರ್ಫೇಸ್. Later, this sodium loses one electron to form Na+ and it will combine with Cl- to form NaCl. But this losing electron will occupy the vacancy. This losing electron will occupy the anionic site. So that is called F center. Statement ಪ್ರಕಾರ ಹೇಳಬೇಕಂತ ಹೇಳಿದ್ರೆ, ಜನರಲ್ ನಾವು ಹೇಳಬೇಕಂತ ಹೇಳಿದ್ರೆ, ದ anionic vacancy containing unpaired electron is called as F center. In German word F ಅಂದರೆ ಫೋರ್ಬೆನ್ ಸೆಂಟರ್ ಅಂತ ಕರಿತೀವಿ. ಫೋರ್ಬೆನ್ ಸೆಂಟರ್ ಅಂದರೆ ಕಲರ್ ಸೆಂಟರ್ ಅಂತ ಕರಿತೀವಿ. ಸೊ ಹಾಗಾಗಿ ಇಲ್ಲೊಂದು ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೇಳ್ತಾನೆ, ಎಕ್ಸಸ್ ಆಫ್ ಸೋಡಿಯಂ ಇನ್ NaCl. ಎಕ್ಸಸ್ ಆಫ್ ಸೋಡಿಯಂ ಇನ್ NaCl ಇಸ್ ಯೆಲ್ಲೋ ಕಲರ್. ಸೋಡಿಯಂ ಕ್ಲೋರೈಡನ್ನು ಹೀಟ್ ಮಾಡಿದ್ರೆ ಯೆಲ್ಲೋ ಕಲರ್ ಬರುತ್ತೆ.
ಲಿಥಿಯಂ ಕ್ಲೋರೈಡನ್ನು ಹೀಟ್ ಮಾಡಿದ್ರೆ ಪಿಂಕ್ ಕಲರ್ ಬರುತ್ತೆ, ಪೊಟ್ಯಾಷಿಯಂ ಕ್ಲೋರೈಡನ್ನು ಹೀಟ್ ಮಾಡಿದ್ರೆ ವೈಲೆಟ್ ಕಲರ್ ಬರುತ್ತೆ. ಅದಕ್ಕೆ ನಾವು ಫ್ಲೇಮ್ ಟೆಸ್ಟ್ ಅಂತ ಕೂಡ ಕರಿತೀವಿ. ಸೊ ಪ್ರಾಕ್ಟಿಕಲಲ್ಲಿ ನೀವೆಲ್ಲರೂ ಕೂಡ ಫಸ್ಟ್ ಪಿ ಸೆಕೆಂಡ್ ಪಿ ಸಿ ಬಂದಾಗ ನಾವು ಹೇಳ್ತೀವಿ ಫ್ಲೇಮ್ ಟೆಸ್ಟ್ ಅಂತ ಹೇಳ್ತೀವಿ ನಾವು. ಸೊ ಯಾಕೆ ಬರುತ್ತೆ ನೆನ್ಪಿಟ್ಕೊಳ್ಳಿ, ಇಲ್ಲಿ ಅದನ್ನು ಭಾಳ ಚೆನ್ನಾಗಿ ಹೇಳ್ತಾರೆ, ಕ್ಲಿಯರ್ ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡಿ ಎಕ್ಸಸ್ ಆಫ್ ಕ್ಲಿಯರ್ ನೋಡಿ, ಇಲ್ಲಿ ಎಕ್ಸಸ್ ಆಫ್ ಸೋಡಿಯಂ ಆಟಮ್, ಎಕ್ಸಸ್ ಆಫ್ Na ಪ್ಲಸ್ ಇನ್ NaCl is yellow, ಕ್ಲಿಯರ್. ಅದೇ ರೀತಿ ಎಕ್ಸಸ್ ಆಫ್ ಲಿಥಿಯಂ ಇನ್ ಲಿಥಿಯಂ ಕ್ಲೋರೈಡ್ ಈಸ್ ಪಿಂಕ್. ಅದೇ ರೀತಿ ಎಕ್ಸಸ್ ಆಫ್ ಪೊಟ್ಯಾಷಿಯಂ ಇನ್ KCl ಈಸ್ ವೈಲೆಟ್. ಈ ರೀತಿ ಬರುತ್ತೆ, ನೆನ್ಪಿಟ್ಟಿಯಾ? ಸೊ ದಿ ಡಿಫೆಕ್ಟ್ ಇಸ್ ಕಾಲ್ಡ್ ಆಸ್ ದ ಆನಯಾನಿಕ್ ವೇಕೆನ್ಸಿ, ಆನಯಾನಿಕ್ ಡಿಫೆಕ್ಟ್ ಅಂತ ಕರಿತೀವಿ. ಕ್ಲಿಯರ್ ಹೇಳ್ತೀರಿ. ಈಗ ಒಂದು ಆನಯಾನಿಕ್ ವೇಕೆನ್ಸಿ ಡಿಫೆಕ್ಟನ್ನು ಹೇಳಬೇಕು ನಾವು ಅಂತ ಹೇಳಿದಾಗ, ಸೋಡಿಯಂ ಕ್ಲೋರೈಡನ್ನು ಸೋಡಿಯಂ ಅಟ್ಮಾಸ್ಫಿಯರ್ಲಿ ಹೀಟಪ್ ಮಾಡಿದಾಗ ಸೋಡಿಯಂ ಆಟಮ್ಸ್ಗಳು ಮೆಟಲ್ ಸರ್ಫೇಸಲ್ಲಿ ಅಕ್ಯುಮಿಲೇಟ್ ಆಗ್ತವೆ, ಕ್ಲೋರಿನ್ ಇಮಿಡಿಯೇಟ್ ಡಿಫ್ಯೂಸ್ ಆಗುತ್ತೆ. ಆಮೇಲೆ ಈ ಸೋಡಿಯಂ ಎಲೆಕ್ಟ್ರಾನ್ನ ಕಳ್ಕೊಂಡು Na+ಅನ್ನು ಫಾರ್ಮ್ ಮಾಡುತ್ತೆ. ಈ ಎಲೆಕ್ಟ್ರಾನ್ ಏನಿದೆಯಲ್ಲ, ಸೊ ದಿಸ್ ಎಲೆಕ್ಟ್ರಾನ್ ಆಕ್ಯುಪೈ ದ ಆನಯಾನಿಕ್ ಸೈಟ್, ದಟ್ ಇಸ್ ಕಾಲ್ಡ್ ಎಫ್ ಸೆಂಟರ್ ಅಂತ ಕರಿತೀವಿ. ಅಂದರೆ ದ ಆನಯಾನಿಕ್ ಸೈಟ್ ಕಂಟೈನಿಂಗ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಸ್ ಕಾಲ್ಡ್ ಆಸ್ ದ ಎಫ್ ಸೆಂಟರ್ ಅಂತ ಕರಿತೀವಿ. ಸೊ ಆಟೋಮೆಟಿಕಲಿ ಪ್ರೋಸೆಸ್ ಸ್ಟಾರ್ಟ್ ಕಂಟಿನ್ಯೂ ಆದಂಗೆ ನಂಬರ್ ಆಫ್ ಆರ್ ಎಕ್ಸಸ್ ಆಫ್ ಸೋಡಿಯಂ ಮೆಟಲ್ಸ್ ಆರ್ ಎಕ್ಸಸ್ ಆಫ್ ಸೋಡಿಯಂ ಆಟಮ್ಸ್ ಇನ್ಕ್ರೀಸಸ್ ಆನ್ ದ ಮೆಟಲ್ ಸರ್ಫೇಸ್. ಸೊ ಆಟೋಮೆಟಿಕಲಿ ಇಟ್ ಲೀಡ್ಸ್ ಟು ಗಿವ್ಸ್ ದ ಕಲರ್ ಆಫ್ ಯೆಲ್ಲೋ ಅಂತ ಕರಿತೀವಿ. ಅಂದರೆ ಎಕ್ಸಸ್ ಆಫ್ ಸೋಡಿಯಂ ಇನ್ ಸೋಡಿಯಂ ಕ್ಲೋರೈಡ್ ಯೆಲ್ಲೋ, ಅದೇ ರೀತಿ ಎಕ್ಸಸ್ ಆಫ್ ಲಿಥಿಯಂ ಇನ್ ಲಿಥಿಯಂ ಕ್ಲೋರೈಡ್ ಇಸ್ ಪಿಂಕ್. ಅದೇ ರೀತಿ ಎಕ್ಸಸ್ ಆಫ್ ಯಾವುದು ಇನ್ನೊಂದಿದೆ, ಎಕ್ಸಸ್ ಆಫ್ ಪೊಟ್ಯಾಷಿಯಂ ಇನ್ KCl ಇಸ್ ವೈಲೆಟ್. ದಿಸ್ ಇಸ್ ದ ಮೆಟಲ್ ಎಕ್ಸಸ್ ಡಿಫೆಕ್ಟಲ್ಲಿ ವೇಕೆನ್ಸಿ ಡಿಫೆಕ್ಟನ್ನು ನಾವು ನೋಡಿದ್ವಿ. ಅದು ಬೈ ಆನಯಾನಿಕ್ ವೇಕೆನ್ಸಿ ಡಿಫೆಕ್ಟ್ ಅಂತ ಕೂಡ ಅದನ್ನು ಕರಿತಾ ಹೋಗಿ. ಇಷ್ಟು ನೋಡ್ಕೊಂಡ್ರೆ ಕ್ಲಿಯರ್. ಸೊ ಅದೇ ರೀತಿ ಇನ್ನೊಂದು ಡಿಫೆಕ್ಟ್ ನಾನು ಬರದೇ ಆಗಿದೆ. ಸೊ ಇನ್ನೊಂದಿದೆ, ಇದೇ ಮೆಟಲ್ ಎಕ್ಸಸ್ ಡಿಫೆಕ್ಟಲ್ಲಿ one more defect is there. That defect is called, so by the presence of extra cations, in the interstitial site, by the presence of extra cations in the interstitial site ಅಂತ ಹೇಳಿದೆ. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡೋದು ಕೂಡ ಭಾಳ ಈಸಿ. ಅಟ್ ರೂಮ್ ಟೆಂಪ್ರೇಚರ್, ಲ್ಯಾಬೊರೇಟರಿ ಟೆಂಪ್ರೇಚರ್, ಜಿಂಕ್ ಆಕ್ಸೈಡ್ ಅಂತ ಒಂದು ಕಾಂಪೌಂಡ್ ಇದೆ. ಸೊ ಜಿಂಕ್ ಆಕ್ಸೈಡ್ ಅಟ್ ಲ್ಯಾಬೊರೇಟರಿ ಟೆಂಪ್ರೇಚರ್, ಜಿಂಕ್ ಆಕ್ಸೈಡ್ ಇಸ್ ವೈಟ್. ಅಟ್ ಲ್ಯಾಬೊರೇಟರಿ ಟೆಂಪ್ರೇಚರ್ ಜಿಂಕ್ ಆಕ್ಸೈಡ್ ಇಸ್ ವೈಟ್. ಆನ್ ಹೀಟಿಂಗ್ ದಿ ಜಿಂಕ್ ಆಕ್ಸೈಡ್, ಸೊ ಜಿಂಕ್ ಆಕ್ಸೈಡನ್ನು ಏನು ಮಾಡ್ತಾರೆ, ಹೀಟ್ ಮಾಡ್ತಾರೆ. ಜಿಂಕ್ ಆಕ್ಸೈಡನ್ನು ಹೀಟ್ ಮಾಡಿದ ತಕ್ಷಣ ಇಟ್ ಲೂಸಸ್ ಆಕ್ಸಿಜನ್ ಕಳ್ಕೊಂಡ್ಬಿಡ್ತಾನೆ ನಾವು. It loses oxygen, releases electron. And releases electrons. ಈ ರೀತಿ ರಿಯಾಕ್ಷನ್ಸ್ ಬರುತ್ತೆ ನೋಡ್ಕೊಳ್ಳಿ. ಸೊ ಜಿಂಕ್ ಆಕ್ಸೈಡು ಲ್ಯಾಬೊರೇಟರಿ ಟೆಂಪ್ರೇಚರ್ ವೈಟ್ ಇರುತ್ತಂತೆ. ಇದನ್ನು ಹೀಟ್ ಮಾಡಿದ ತಕ್ಷಣ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಎಲೆಕ್ಟ್ರಾನ್ಸ್ ಜನರಲ್ ಆಗಿ ಇಟ್ ರಿಲೀಸಸ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಲೂಸಸ್ ಆಕ್ಸಿಜನ್. ಜಿಂಕ್ ಆಕ್ಸೈಡನ್ನು ಹೀಟ್ ಮಾಡಿದ ತಕ್ಷಣ ಆಕ್ಸಿಜನ್ ಕಳ್ಕೊಳ್ತಾರೆ ಮತ್ತು ಎಲೆಕ್ಟ್ರಾನ್ಸನ್ನು ಕೂಡ ಕೊಡ್ತಾರೆ. ಸೊ ಇಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಯಾವಾಗ ಈ ಒಂದು ನೆನ್ಪಿಟ್ಕೊಳ್ಳಿ, ಸೊ ವೆನ್ ಎವರ್ ಲೂಸಿಂಗ್ ದ ಆಕ್ಸಿಜನ್, ಸೊ ಜಿಂಕ್ ರಿಲೀಸಸ್ ಎಲೆಕ್ಟ್ರಾನ್ಸ್ ಆ್ಯಂಡ್ ದಿಸ್ ಜಿಂಕ್ Zn2+ ions ಮೂವ್ ಟು ದ ಇಂಟರ್ಸ್ಟಿಷಿಯಲ್ ಸೈಟ್. ಅದ್ರ ಅರ್ಥ ಏನಪ್ಪ ಅಂದರೆ, ಈ ರೀತಿ ಸೈಟ್ ಇದ್ದಾಗ ಜನರಲಿ ದೀಸ್ ಆರ್ ಲ್ಯಾಟಸ್ ಪಾಯಿಂಟ್ಸ್. ಈ ರೀತಿ ಲ್ಯಾಟಸ್ ಪಾಯಿಂಟ್ಸ್ಗಳು ಇರ್ತವೆ ಆಟೋಮೆಟಿಕಲಿ. ಸೊ ಇವೆಲ್ಲ ಆಕ್ಯುಪೇಷನ್ಸ್ ಆಗಿರ್ತಾರೆ Zn2+, ಎಲ್ಲದೂ ಕೂಡ ಸೊ ಲ್ಯಾಟಸ್ ಸೈಟ್ಗಳಲ್ಲಿ ಆ ಒಂದು ಕಾನ್ಸ್ಟಿಟ್ಯೂಂಟ್ ಪಾರ್ಟಿಕಲ್ಸ್ಗಳು ಕೂತಿರ್ತವೆ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದಾಗ, ಆಟೋಮೆಟಿಕಲಿ ನಾವು ಜಿಂಕ್ ಆಕ್ಸೈಡನ್ನು ಹೀಟ್ ಮಾಡಿದ ತಕ್ಷಣ ಇಲ್ಲಿ Zn2+ ಮತ್ತು ಆಕ್ಸಿಜನ್ ಲೂಸ್ ಆಗುತ್ತೆ, ಎಲೆಕ್ಟ್ರಾನ್ಸ್ ಬರ್ತವೆ. ಸೊ ಅವಾಗ ಏನಾಗುತ್ತೆ, ಎಕ್ಸಸ್ ಆಫ್ Zn2+ ions ಆಕ್ಯುಪೈ ದ ಇಂಟರ್ಸ್ಟಿಷಿಯಲ್ ಸೈಟ್. ನೋಡಿ ಇದು ಕೇಳಿದ್ದೇನೆ, ದಿಸ್ ಪೊಸಿಷನ್ ಇಸ್ ಕಾಲ್ಡ್ ಆಸ್ ದ ಇಂಟರ್ಸ್ಟಿಷಿಯಲ್ ಪೊಸಿಷನ್ ಅಂತ ಕೂಡ ನಾನು ಹೇಳಿದ್ದೀನಿ ಪ್ರೀವಿಯಸ್ ಕ್ಲಾಸಲ್ಲಿ. ಸೊ ಆಗ ಏನಾಗುತ್ತಪ್ಪ ಅಂತಂದರೆ, ಆಟೋಮ್ಯಾಟಿಕಲಿ ಎಕ್ಸಸ್ ಆಫ್ Zn2+ ions ಆಕ್ಯುಪೈಸ್ ದ ಇಂಟರ್ಸ್ಟಿಷಿಯಲ್ ಸೈಟ್ ಆ್ಯಂಡ್ ಆಲ್ಸೋ ಎಲೆಕ್ಟ್ರಾನ್ಸ್. ಇಲ್ಲಿದ್ದವರು ದೀಸ್ ಎಲೆಕ್ಟ್ರಾನ್ಸ್ ಆಲ್ಸೋ ಆಕ್ಯುಪೈಸ್ ದ ನೈಬರಿಂಗ್ ಇಂಟರ್ಸ್ಟಿಷಿಯಲ್ ಸೈಟ್. ಸೊ ಅವೇನಾಗುತ್ತಪ್ಪ ಅಂದರೆ, ಆಕ್ಸಿಜನ್ ಲೂಸ್ ಆದ ತಕ್ಷಣ ಎಕ್ಸಸ್ ಆಫ್ Zn2+ ionsಗಳು
ಮೆಟಲ್ ಸರ್ಫೇಸ್ನ ಇಂಟರ್ಸ್ಟಿಷಿಯಲ್ ಸೈಟಲ್ಲಿ ಕೂತ್ಕೊಳ್ಳಿ ಸ್ಟಾರ್ಟ್ ಮಾಡ್ತವೆ. ಯಾವಾಗ Zn2+ ಆಟಮ್ಸ್ಗಳು ಇಂಟರ್ಸ್ಟಿಷಿಯಲ್ ಸೈಟಲ್ಲಿ ಕೂತಂಥವು ಅಯಾನ್ಸ್ಗಳು ಇಮಿಡಿಯೇಟ್ ಆಗಿ ಅದ್ರ ಪಕ್ಕದ ಸೈಟಲ್ಲಿ ಎಲೆಕ್ಟ್ರಾನ್ಸ್ಗಳು ಕೂರ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ಈ ರೀತಿ ರೊಟೇಷನ್ ಪ್ರೋಸೆಸ್ ನಡೀತಾ ಏನಾಗ್ತಪ್ಪ ಅಂದರೆ ಎಕ್ಸಸ್ ಆಫ್ Zn2+ ಅಯಾನ್ಸ್ ಇನ್ಕ್ರೀಸ್ ಆನ್ ದ ಮೆಟಲ್ ಸರ್ಫೇಸ್ ಮೇಲೆ Zn2+ ಅಯಾನ್ಸ್ಗಳು ಜಾಸ್ತಿ ಕೂರ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಅವಾಗ ಏನಾಗ್ತಪ್ಪ ಅಂತಂದ್ರೆ ಜನರಲ್ ಆಗಿ, ಸೊ ಇಲ್ಲಿ ದ ಎಲೆಕ್ಟ್ರಾನ್ಸ್ ಅಬ್ಸರ್ವ್ಡ್ ಇನ್ ದ ವಿಸಿಬಲ್ ರೀಸನ್, ಎಲೆಕ್ಟ್ರಾನ್ಸ್ ಏನಾಗುತ್ತೆ ವಿಸಿಬಲ್ ರೀಸನ್ ಅಬ್ಸರ್ವ್ ಆಗ್ಬಿಟ್ಟು ಅಂಡರ್ಗೋ ಎಕ್ಸೈಟೇಷನ್ ಆಗ್ತವೆ. ಎಲೆಕ್ಟ್ರಾನ್ಸ್ಗಳು ಅಂಡರ್ಗೋ ಎಕ್ಸೈಟೇಷನ್ and finally this zinc oxide is yellow and this zinc oxide is yellow in heart. This is called as by the presence of cations in the interstitial site ಅಂತ ಕರೀತೀವಿ. ಕ್ಲಿಯರ್ ಹೇಳ್ತಿರೋದು ಈ ಒಂದು ಎಕ್ಸಾಂಪಲ್ ನಮ್ಗೆ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ಗ್ರೌಂಡ್ ಸ್ಟೇಟ್ ನಾರ್ಮಲ್ ಸ್ಟೇಟಲ್ಲಿ ಜಿಂಕ್ ಆಕ್ಸೈಡು ವೈಟ್ ಕಲರ್ ಇರ್ತಾನೆ. ಅವನ್ನ ಹೀಟ್ ಮಾಡಿದ ತಕ್ಷಣ ಅವನೇನು ಮಾಡ್ತಾನೆ, ಎಕ್ಸೈಟೆಡ್ ಸ್ಟೇಟಿಗೆ ಹೋಗ್ತಾನೆ. ಅಂದರೆ ಆಕ್ಸಿಜನ್ನ ಕಳ್ಕೊಳ್ತಾನೆ, ಎಲೆಕ್ಟ್ರಾನ್ಸ್ ರಿಲೀಸ್ ಮಾಡ್ತಾನೆ. ಸೊ ಯಾವಾಗ Zn2+ ಅಂತೇಳಿ 2 ಎಲೆಕ್ಟ್ರಾನ್ಸನ್ನು ಕಳ್ಕೊಳುತ್ತೆ, ಆಕ್ಸಿಜನ್ ಕೂಡ ಕಳ್ಕೊಳುತ್ತೆ. ಈ Zn2+ ಅಯಾನ್ಸ್ ಏನಾಗುತ್ತೆ ಕ್ರಿಸ್ಟಲ್ ಸೈಟ್ ಮೀನ್ಸ್ ಆ ಲ್ಯಾಟಸ್ ಸೈಟಲ್ಲಿ ಇಂಟರ್ಸ್ಟಿಷಿಯಲ್ ಸೈಟಿಗೆ ಬಂದು ಕೂರ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವಾಗ Zn2+ ಅಯಾನ್ಸ್ ಇಂಟರ್ಸ್ಟಿಷಿಯಲ್ ಸೈಟಲ್ಲಿ ಕೂರುತ್ತೋ ಅದ್ರ ಪಕ್ಕದ ಸೈಟಲ್ಲಿ ಆ 2 ಎಲೆಕ್ಟ್ರಾನ್ಸ್ ಬಂದು ಕೂರುತ್ತೆ. ಸೊ ಇಮಿಡಿಯೇಟ್ ಏನಾಗುತ್ತೆ, ಪ್ರೋಸೆಸ್ ನಡೀತಾ ಹೋಗುವಾಗ Zn2+ ಅಯಾನ್ಸ್ಗಳು ಇಂಟರ್ಸ್ಟಿಷಿಯಲ್ ಸೈಟನ್ನು ಆಕ್ಯುಪೈ ಮಾಡ್ತಾ ಹೋಗ್ತವೆ. ಯಾವಾಗ ವೆನೆವರ್ ದ Zn2+ ಅಯಾನ್ಸ್ ಆಕ್ಯುಪೈಸ್ ದ ಇಂಟರ್ಸ್ಟಿಷಿಯಲ್ ಸೈಟ್ ಸ್ಟೆಪ್ ಬೈ ಸ್ಟೆಪ್ ಆಟೋಮ್ಯಾಟಿಕಲಿ increases the density on the metal surface. These electrons ಅಬ್ಸರ್ವ್ಡ್ ಇನ್ ದ ವಿಸಿಬಲ್ ರೀಸನ್, ಎಲೆಕ್ಟ್ರಾನ್ಸ್ಗಳು ಏನಾಗ್ತವೆ ವಿಸಿಬಲ್ ರೀಸನ್ ಅಬ್ಸರ್ವ್ ಆಗಲಿ ಸ್ಟಾರ್ಟ್ ಆಗ್ತವೆ. ದ ಎಲೆಕ್ಟ್ರಾನ್ಸ್ ಆರ್ ಅಬ್ಸರ್ವ್ಡ್ ಇನ್ ದ ವಿಸಿಬಲ್ ರೀಸನ್ ಅಂಡರ್ಗೋ ಎಕ್ಸೈಟೇಷನ್. ಫೈನಲಿ ದಿಸ್ ಜಿಂಕ್ ಆಕ್ಸೈಡ್ ಯೆಲ್ಲೋ ಇನ್ ಕಲರ್ ಇನ್ ಹಾಟ್ ಕಂಡೀಷನ್. ಸೊ ಜಿಂಕ್ ಆಕ್ಸೈಡು ಲ್ಯಾಬೊರೇಟರಿ ಕಂಡೀಷನಲ್ಲಿ ವೈಟ್ ಇತ್ತು, ಅದನ್ನು ಹಾಟ್ ಮಾಡಿದಾಗ ಅದೇನಾಯಿತು ಯೆಲ್ಲೋ ಕಲರ್ ಬಂತು. ಯಾಕೆಂದರೆ ಡ್ಯೂ ಟು ದ ಎಕ್ಸೈಟೇಷನ್ ಆಫ್ ಎಲೆಕ್ಟ್ರಾನ್ಸ್, ಡ್ಯೂ ಟು ದ ಅಬ್ಸರ್ಪ್ಷನ್ ಆಫ್ ಎಲೆಕ್ಟ್ರಾನ್ ಇನ್ ದ ವಿಸಿಬಲ್ ರೀಸನ್ ಅಂಡರ್ಗೋ ಎಕ್ಸೈಟೇಷನ್ ಅಂಡ್ ಆಲ್ಸೋ ಇನ್ಕ್ರೀಸಿಂಗ್ ನಂಬರ್ ಆಫ್ ದ cations Zn2+ ions and also by the increasing number of cations and occupies the interstitial sites. ಇವಿಷ್ಟು ಡಿಫೆಕ್ಟ್ಸ್ ನೋಡ್ಕೊಂಡ್ರೆ ಸಾಕು ಅಂತ ಹೇಳಿದ್ದೀನಿ. ಸೊ ಬೇಕಾದರೆ ಸೊ ಬೈ ಕ್ಯಾಟಯಾನಿಕ್ ಇಲ್ಲಿ ಹೇಳುವಾಗ ಏನಪ್ಪ ಅಂದರೆ ನಿಮ್ಗೆ ಹೇಳ್ತೀವಿ ಮೆಟಲ್ ಎಕ್ಸಸ್ ಡಿಫೆಕ್ಟಲ್ಲಿ 2 ವೇಸಲ್ಲಾಗುತ್ತೆ. ಒಂದು ಆನಯಾನಿಕ್ ವೇಯಲ್ಲಾಗುತ್ತೆ, ಮತ್ತೊಂದು ಕ್ಯಾಟಯಾನಿಕ್ ವೇ ಅಂತ ಕರಿತೀವಿ. ಆನಯಾನಿಕ್ ವೇಕೆನ್ಸಿ ಅಂತ ಬಂದಾಗ ಸೊ ನಾವು ಕಾನ್ಸಂಟ್ರೇಟ್ ಮಾಡಬೇಕಾದ ಪಾಯಿಂಟಲ್ಲಿ ಎಫ್ ಸೆಂಟರ್ ಅಂತ ಕರಿತೀವಿ. ಎಫ್ ಸೆಂಟರ್ ಅಂದರೆ ಏನಪ್ಪ ಅಂತ ಹೇಳಿದಾಗ ದ ಆನಯಾನಿಕ್ ವೇಕೆನ್ಸಿ ಕಂಟೈನಿಂಗ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಸ್ ಕಾಲ್ಡ್ ಎಫ್ ಸೆಂಟರ್ ಅಂತ ಕರಿತೀವಿ. ಅದನ್ನು ಜರ್ಮನ್ ವರ್ಡಲ್ಲಿ ಫೋರ್ಬೇನ್ ಸೆಂಟರ್ ಅಂತ ಕೂಡ ಕರಿತಾ ಹೋಗ್ತಾರೆ. ಫೋರ್ಬೇನ್ ಸೆಂಟರ್ ಅಂತ ಹೇಳಿದ್ರೆ ಕಲರ್ ಸೆಂಟರ್ ಅಂತ ಕರಿತೀವಿ. ಎಕ್ಸಸ್ ಆಫ್ ಸೋಡಿಯಂ ಇನ್ ಸೋಡಿಯಂ ಕ್ಲೋರೈಡ್ ಅಂತ ಬಂದರೆ ಯೆಲ್ಲೋ ಕಲರ್, ಅದು ಗೋಲ್ಡನ್ ಎಲ್ಲೋ ಅಂತ ಕೂಡ ಕರಿತೀವಿ. ಅದನ್ನು ಫ್ಲೇಮ್ ಟೆಸ್ಟ್ ಅಂತ ಕೂಡ ಹೇಳ್ತಾ ಹೋಗ್ತೀವಿ. ಅದೇ ರೀತಿ ಎಕ್ಸಸ್ ಆಫ್ ಲಿಥಿಯಂ ಇನ್ LiCl ಅಂತ ಹೇಳಿದ್ರೆ ಪಿಂಕ್ ಅಂತ ಹೇಳ್ತೀವಿ. ಅದೇ ರೀತಿ ಎಕ್ಸಸ್ ಆಫ್ ಪೊಟ್ಯಾಷಿಯಂ ಇನ್ KCl ಅಂತ ಹೇಳಿದ್ರೆ ವೈಲೆಟ್ ಕಲರ್ ಅಂತ ಕೂಡ ಕರಿತಾ ಹೋಗ್ತೀವಿ. ಅದಾದಮೇಲೆ ಇಲ್ಲಿ ಜಿಂಕ್ ಆಕ್ಸೈಡ್ ಅನ್ನು ಎಕ್ಸಾಂಪಲ್ ತೊಗೊಳ್ತೀವಿ. ಅದಕ್ಕೆ ಬೈ ಕ್ಯಾಟಯಾನಿಕ್ ಅಥವಾ ಬೈ ದ ಅಡಿಷನ್ ಆಫ್ ಕ್ಯಾಟಯನ್ಸ್ ಇನ್ ದ ಇಂಟರ್ಸ್ಟಿಷಿಯಲ್ ಸೈಟ್ ಅಂತ ಹೇಳಿದಾಗ ಜಿಂಕ್ ಆಕ್ಸೈಡು ಬಿಗಿನಿಂಗಲ್ಲಿ ವೈಟ್ ಇರುತ್ತೆ. ಲ್ಯಾಬ್ರೇಟರಿ ಟೆಂಪ್ರೇಚರ್ಲಿ ಹೀಟಪ್ ಮಾಡಿದಾಗ Zn2+ ಅಯಾನ್ಸ್ ಮತ್ತು ಆಕ್ಸಿಜನ್ನ ಕಳ್ಕೊಂಡು ಎಲೆಕ್ಟ್ರಾನ್ಸ್ ರಿಲೀಸ್ ಮಾಡುತ್ತೆ. ಆವಾಗ ಇಂಟರ್ಸ್ಟಿಷಿಯಲ್ ಸೈಟಲ್ಲಿ ಕೂರ್ತಾ ಹೋದಾಗ ಅದರ ಡೆನ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ ಇಮಿಡಿಯೇಟ್ ಎಲೆಕ್ಟ್ರಾನ್ಸ್ ಅಬ್ಸರ್ವ್ಡ್ ಇನ್ ದ ವಿಸಿಬಲ್ ರೀಸನ್ ಅಂಡರ್ಗೋ ಎಕ್ಸೈಟೇಷನ್. ಸೊ ಲ್ಯಾಬೊರೇಟರಿ ಕಂಡೀಷನ್ಸಲ್ಲಿ Zn2 ವೈಟ್ ಇರ್ತಾನೆ, ಅದು ಹಾಟ್ ಕಂಡೀಷನ್ಸಲ್ಲಿ ಯೆಲ್ಲೋ ಬಣ್ಣಕ್ಕೆ ಬರ್ತಾನೆ. ಯಾಕೆ ಅಂತಂದರೆ ಬೈ ದ ಪ್ರೆಸೆನ್ಸ್ ಆಫ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಸಿಟ್ ಇನ್ ದ ಇಂಟರ್ಸ್ಟಿಷಿಯಲ್ ಸೈಟ್. ದಟ್ಸ್ ವೈ ಜಿಂಕ್ ಫೈನಲಿ ಬಿಕಮ್ಸ್ ಯೆಲ್ಲೋ ಇನ್ ಹಾಟ್. ಇವೆರಡು ಕೂಡ ನೋಡ್ಕೊಂಡ್ರೆ ವೆಲ್ ಆ್ಯಂಡ್ ಗುಡ್ ಅಂತ ಹೇಳ್ತೀನಿ. ಇದೊಂದು ಮೆಟಲ್ ಎಕ್ಸಸ್ ಡಿಫೆಕ್ಟ್ ಅಲ್ಲಿ ಬರುತ್ತೆ. ನಾನ್ ಸ್ಟಾಯಿಕ್ ಮೆಟಲ್ ಡಿಫೆಕ್ಟ್ಸ್ 2 ಥರ ಮಾಡ್ತೀವಿ. ಒಂದು ಮೆಟಲ್ ಎಕ್ಸಸ್ ಡಿಫೆಕ್ಟ್, ಮತ್ತೊಂದು ಮೆಟಲ್ ಡಿಫಿಷಿಯನ್ಸಿ. ಮೆಟಲ್ ಎಕ್ಸಸ್ ಡಿಫೆಕ್ಟ್ arises in 2 ways: by anionic vacancy defect. The second one is called by the presence of extra cations in the interstitial site. ಇನ್ನೊಂದು ಬರುತ್ತೆ ಲಾಸ್ಟ್ ಮೆಟಲ್ ಡಿಫಿಷಿಯನ್ಸಿ ಡಿಫೆಕ್ಟ್. The last one is called metal deficiency defect. ಇದನ್ನೇ ಜಾಸ್ತಿ ಡೀಪಾಗಿ ನೋಡ್ಕೊಂಡು. ಸೊ ದಿಸ್ ಕೈಂಡ್ ಆಫ್ ಡಿಫೆಕ್ಟ್ಸ್ ಶೋಸ್ ಆರ್ ಎಕ್ಸಿಬಿಟ್ಸ್ ಇನ್ ದ ಕಾಂಪೌಂಡ್ಸ್ ಶೋಯಿಂಗ್ ವೇರಿಯಬಲ್ ವೇಲೆನ್ಸಿ. ಯಾವ ಕಾಂಪೌಂಡ್ಸ್ಗಳು ವೇರಿಯಬಲ್ ವೇಲೆನ್ಸಿ ಅಥವಾ ಬ್ರಾಕೆಟಲ್ಲಿ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್
ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ನ ತೋರಿಸ್ತವೋ, ಸೊ ಅಂಥ ಒಂದು ಕಾಂಪೌಂಡ್ಸ್ಗಳಲ್ಲಿ ನಾವು ಫೈಂಡ್ ಔಟ್ ಮಾಡ್ತಕ್ಕಂಥ ಡಿಫೆಕ್ಟ್ ಯಾವುದಪ್ಪ ಅಂತ ಹೇಳಿದ್ರೆ ಮೆಟಲ್ ಡಿಫಿಷಿಯನ್ಸಿ ಡಿಫೆಕ್ಟ್. ಸೊ ಮೆಟಲ್ ಡಿಫಿಷಿಯನ್ಸಿ ಡಿಫೆಕ್ಟ್ಸ್ ಎಕ್ಸಿಸ್ಟ್ ಆರ್ ಎಕ್ಸಿಬಿಟ್ಸ್ ಆರ್ ಶೋನ್ ಬೈ ದ ಮೆಟಲ್ಸ್ ಶೋಯಿಂಗ್ ವೇರಿಯಬಲ್ ವೇರಿಯನ್ಸಿ ಆರ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬೇಕಂದರೆ ಡಿ ಬ್ಲಾಕ್ ಎಲಿಮೆಂಟ್ಸ್ ನೋಡ್ಬೋದು. ದಿಸ್ ಕೈಂಡ್ ಆಫ್ ಡಿಫೆಕ್ಟ್ಸ್ observed in D block elements are also called transition elements. ಅಂತ ಕೂಡ ನಾವು ಕರಿತೀವಿ. ಓಕೆ, ಸೊ these metal deficiency defects can be observed in D block elements or transition elements ಅಂತ ಕೂಡ ಕರಿತೀವಿ. ಡಿ ಬ್ಲಾಕ್ ಎಲ್ಲ ಗೊತ್ತಿಲ್ಲ, ಅಟಾಮಿಕ್ ನಂಬರ್ ಸ್ಟಾರ್ಟಿಂಗ್ ಫ್ರಮ್ 21 and 30, ಸ್ಕ್ಯಾಂಡಿಯಂ, ಟೈಟಾನಿಯಂ, ವೆನಡಿಯಂ, ಕ್ರೋಮಿಯಂ, ಮ್ಯಾಂಗನೀಸ್, ಐರನ್, ನಿಕ್ಕಲ್, ಕೋಬಾಲ್ಟ್, ಕಾಪರ್, ಜಿಂಕ್. ಹಾಗಾಗಿ ಈ ಸ್ಕ್ಯಾಂಡಿಯಂನಿಂದ ಅಪ್ ಟು ಜಿಂಕ್ ತನಕ ಏನು ಬರುತ್ತಲ್ಲ, ಸೊ ದೀಸ್ ಬ್ಲಾಕ್ ಈಸ್ ಕಾಲ್ಡ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಹಾಗಾಗಿ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳಲ್ಲಿ ನಾವು ಈ ಥರ ಒಂದು ಪ್ರಾಪರ್ಟಿನ ನೋಡ್ಬೋದು ಅಥವಾ ಈ ಒಂದು ಡಿಫೆಕ್ಟ್ ನೋಡ್ಬೋದು. ಜನರಲಿ ಮೆಟಲ್ ಡಿಫಿಷಿಯನ್ಸಿ ಡಿಫೆಕ್ಟ್ ಅಬ್ಸರ್ವ್ಡ್ ಇನ್ ಡಿ ಬ್ಲಾಕ್ ಎಲಿಮೆಂಟ್ಸ್. ದಿಸ್ ಇಸ್ ದ ನಾನ್ ಸ್ಟಾಯ್ಕಿಯೋಮೆಟ್ರಿಕ್ ಡಿಫೆಕ್ಟ್ಸ್, ದಟ್ಸ್ ಆಲ್. ಸೊ ಹೀಗಾಗಿ ಇಂಪರ್ಫೆಕ್ಷನ್ಸ್ ಇನ್ ಸಾಲಿಡ್ಸಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ರಿಮೈಂಡ್ ಮಾಡ್ತಾ ಇದ್ದೀನಿ. 3 ಡಿಫೆಕ್ಟ್ಸ್ ಬರುತ್ತೆ: ಸ್ಟಾಯ್ಕಿಯೋಮೆಟ್ರಿಕ್, ಇಂಪ್ಯೂರಿಟಿ ಮತ್ತು ನಾನ್ ಸ್ಟಾಯ್ಕಿಯೋಮೆಟ್ರಿಕ್. ಇಲ್ಲಿ ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ಈ ಸ್ಟಾಯ್ಕಿಯೋಮೆಟ್ರಿಕ್ ಡಿಫೆಕ್ಟಲ್ಲಿ ನಾನ್ ಅಯಾನಿಕ್ ಸಾಲಿಡ್ಸಲ್ಲಿ 2 ಡಿಫೆಕ್ಟ್ ಬರುತ್ತೆ. ಒಂದು ವೇಕೆನ್ಸಿ ಡಿಫೆಕ್ಟ್, ಮತ್ತೊಂದು ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್ ಅಂತ ಬರುತ್ತೆ. ಅದಾಗಿದ್ದರೆ ಅದರಲ್ಲಿ ನಾನ್ ಅಯಾನಿಕ್ ಸಾಲಿಡ್ಸಲ್ಲಿ 2 ಡಿಫೆಕ್ಟ್ ಬರುತ್ತೆ. ನಾನು ಮೊನ್ನೆ ಹೇಳಿದ್ದೀನಿ, ಇನ್ನು ಸರಿ ಪ್ರಿಫರ್ ಮಾಡ್ತೀನಿ. ಹಾಗಾಗಿ ಆ ಅಯಾನಿಕ್ ಸಾಲಿಡ್ಸಲ್ಲಿ 2 ಇಂಪಾರ್ಟೆಂಟ್ ಡಿಫೆಕ್ಟ್ ಬರುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಅದು ಯಾವುದಪ್ಪ ಅಂತ ಹೇಳಿದ್ರೆ, ಒಂದು ಸ್ಕಾಟ್ಕಿ ಡಿಫೆಕ್ಟ್ ಅಂತ ಕರಿತೀವಿ, ಒಂದು ಸ್ಕಾಟ್ಕಿ, ಇನ್ನೊಂದು ಫ್ರ್ಯಾಂಕೆಲ್ ಅಂತ ಬರುತ್ತೆ. ಒಂದು ಸ್ಕಾಟ್ಕಿ ಮತ್ತೊಂದು ಯಾವುದು ಫ್ರ್ಯಾಂಕೆಲ್. ದೀಸ್ ಟು ಆರ್ ವೆರಿ ವೆರಿ ಇಂಪಾರ್ಟೆಂಟು. ಸ್ಕಾಟ್ಕಿ ಮತ್ತು ಫ್ರ್ಯಾಂಕೆಲ್ ಡಿಫೆಕ್ಟ್ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ವಾಟ್ ಆರ್ ಸ್ಕಾಟ್ಕಿ ಡಿಫೆಕ್ಟ್, ಗಿವನ್ ಎಕ್ಸಾಂಪಲ್, ವಾಟ್ ಆರ್ ಫ್ರ್ಯಾಂಕೆಲ್ ಡಿಫೆಕ್ಟ್ ಅಂತ ಕೂಡ ಕೇಳ್ತಾರೆ. ಸ್ಕಾಟ್ಕಿ ಅಂತ ಹೇಳಿದ್ರೆ ನಿಮಗೆ ಮಿಸ್ಸಿಂಗ್ ಆಫ್ ಈಕ್ವಲ್ ನಂಬರ್ ಆಫ್ ಕ್ಯಾಟಯನ್ಸ್ ಆ್ಯಂಡ್ ಆನಯನ್ಸ್ ಫ್ರಮ್ ದ ಕ್ರಿಸ್ಟಲ್ ಲ್ಯಾಟಿಸ್. ಯಾವಾಗ ಕ್ಯಾಟಯನ್ಸು ಮತ್ತು ಆನಯನ್ಸ್ಗಳು ಕ್ರಿಸ್ಟಲ್ ಲ್ಯಾಟಿಸಲ್ಲಿ ಮಿಸ್ಸಿಂಗ್ ಆಗ್ತವೋ, ಸೊ ಆಟೋಮೆಟಿಕಲಿ ಡೆನ್ಸಿಟಿ ಡಿಕ್ರೀಸಸ್, ವಾಲ್ಯೂಮ್ ರಿಮೈನ್ಸ್ ಸೇಮ್. ಇದಕ್ಕೆ ಎಕ್ಸಾಂಪಲ್ ನೀವು ಕೊಡೋದಕ್ಕೆ ಬೇಕಾದ್ರೆ ಸೋಡಿಯಂ ಕ್ಲೋರೈಡ್ NaCl ಕೊಡ್ಬೋದು, KCl ಕೊಡ್ಬೋದು, ಮತ್ತು AgBr ಕೂಡ ಕೊಡ್ಬೋದು. ಸೊ ಫ್ರ್ಯಾಂಕೆಲ್ ಡಿಫೆಕ್ಟ್ ಅಂತ ಹೇಳಿದ್ರೆ ಯಾವ ಅಯಾನ್ಸ್ಗಳು ಮಿಸ್ ಆಗಲ್ಲ, ಡಿಸ್ಲೊಕೇಟ್ ಆಗ್ತವೆ. ಅಂದರೆ ದ ಡಿಸ್ಲೊಕೇಶನ್ ಆಫ್ ಅನ್ ಅಯಾನ್ ಫ್ರಮ್ ನಾರ್ಮಲ್ ಸೈಡ್ ಟು ಇಂಟರ್ಸ್ಟಿಷಿಯಲ್ ಸೈಡ್. ಒಂದು ಅಯಾನು ಡಿಸ್ಲೊಕೇಟ್ ಆಗುತ್ತೆ, ನಾರ್ಮಲ್ ಸೈಟಿಂದ ಇಂಟರ್ಸ್ಟಿಷಿಯಲ್ ಸೈಟ್ಗೆ ಡಿಸ್ಲೊಕೇಟ್ ಆಗುತ್ತೆ. ಸೊ ದಟ್ ಡಿಫೆಕ್ಟ್ ಈಸ್ ಕಾಲ್ಡ್ ಆಸ್ ದ ಫ್ರ್ಯಾಂಕೆಲ್ ಡಿಫೆಕ್ಟ್ ಅಂತ ಕರಿತೀವಿ. ಯಾವಾಗ ಅಯಾನ್ಸ್ಗಳು ಮಿಸ್ ಆಗಲ್ಲ, ಅಲ್ಲೇ ಇರ್ತವೆ, ಜಾಗ ಚೇಂಜ್ ಮಾಡ್ತವೆ. ಸೊ ಆವಾಗ ಆಟೋಮೆಟಿಕಲಿ ಮಾಸು ಮತ್ತು ವಾಲ್ಯೂಮ್ ಏನಿದೆ ರಿಮೈನ್ಸ್ ಸೇಮ್. ನೆನ್ಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟು. ಅಯಾನ್ಸ್ಗಳು ಲ್ಯಾಟಸ್ ಸೈಟಿಂದ ಮಿಸ್ಸಿಂಗ್ ಆದರೆ ಡೆನ್ಸಿಟಿ ಡಿಕ್ರೀಸ್ ಆಗುತ್ತೆ. ಅಯಾನ್ಸ್ಗಳು ಮಿಸ್ ಆಗದೆ ಅಲ್ಲೇ ಅಡ್ಜಸ್ಟ್ಮೆಂಟ್ ಆದರೆ, ಅಲ್ಲೇ ಡಿಸ್ಲೊಕೇಟ್ ಆದರೆ, ಸೊ ಅಲ್ಲಿ ಯಾವುದೇ ಕಾರಣಕ್ಕೂ ವಾಲ್ಯೂಮು ಮತ್ತು ಮಾಸು ರಿಮೈನ್ಸ್ ಸೇಮ್, ಚೇಂಜ್ ಆಗಲ್ಲ. ಹಾಗಾಗಿ ಫ್ರ್ಯಾಂಕೆಲ್ ಡಿಫೆಕ್ಟಲ್ಲಿ ಮಾಸ್ ಆ್ಯಂಡ್ ವಾಲ್ಯೂಮ್ ರಿಮೈನ್ಸ್ ಸೇಮ್. ಬೇಕಾದ್ರೆ ಎಕ್ಸಾಂಪಲ್ ನೀವು ಕೊಡೋದಾದರೆ ಎಕ್ಸಾಂಪಲ್ ಇಸ್ ಕಾಲ್ಡ್ AgCl, ZnS ಸಿಲ್ವರ್ ಕ್ಲೋರೈಡ್, ಜಿಂಕ್ ಸಲ್ಫೈಡ್, ಮತ್ತು ಇಲ್ಲಿ AgBr ಅಂತ ಕೂಡ ಎಕ್ಸಾಂಪಲ್ ಕೊಡುತ್ತೆ. ಒಂದು ನೆನ್ಪಿಟ್ಕೊಳ್ಳಿ, ಎಲ್ಲ ನೋಡಿದ್ವಿ. ಯಾವ ಒಂದು ಕ್ರಿಸ್ಟಲ್ ಕೇಳ್ತಾರೆ, ನೇಮ್ ದ ಕ್ರಿಸ್ಟಲ್ ವಿಚ್ ಶೋ ಬೋತ್ ಸ್ಕಾಟ್ಕಿ ಡಿಫೆಕ್ಟ್ ಆ್ಯಂಡ್ ಫ್ರ್ಯಾಂಕೆಲ್ ಡಿಫೆಕ್ಟ್ ಅಂತ ಕೇಳಿದ್ರೆ ಸಿಲ್ವರ್ ಬ್ರೋಮೈಡ್. ನೆನ್ಪಿಟ್ಕೊಳ್ಳಿ, AgBr ಕ್ಯಾನ್ ಶೋ ಬೋತ್ ಆಫ್ ಡಿಫೆಕ್ಟ್ಸ್. ದೇ ಕ್ಯಾನ್ ಶೋ ಬೋತ್ ಡಿಫೆಕ್ಟ್ಸ್. ಸೊ ಅದು ಸ್ಕಾಟ್ಕಿ ಡಿಫೆಕ್ಟ್ ಮತ್ತೊಂದು ಯಾವುದು ಫ್ರ್ಯಾಂಕೆಲ್ ಡಿಫೆಕ್ಟ್. ಫ್ರ್ಯಾಂಕೆಲ್ ಮತ್ತು ಸ್ಕಾಟ್ಕಿ ಎರಡನ್ನೂ ತೋರಿಸಿದೆ ಯಾರಪ್ಪ ಅಂತ ಹೇಳಿದ್ರೆ ಸಿಲ್ವರ್ ಬ್ರೋಮೈಡ್ ಎರಡನ್ನೂ ಕೂಡ ತೋರಿಸ್ತಾನೆ. ಇದಕ್ಕೆ 2 ಮಾರ್ಕ್ಸಿಗೆ ರೈಟ್ ಎನಿ ಟು ಡಿಫ್ರೆನ್ಸ್ ಬಿಟ್ವೀನ್ ಸ್ಕಾಟ್ಕಿ ಆ್ಯಂಡ್ ಫ್ರ್ಯಾಂಕೆಲ್ ಅಂತ ಹೇಳಿದ್ರೆ ಸಿಂಪಲ್ ಬರ್ಕೊಳ್ಳಿ. ಕಾಲಮ್ ಹಾಕೊಂಡು ಸ್ಕಾಟ್ಕಿಯಲ್ಲಿ ಮಿಸ್ಸಿಂಗ್ ಆಫ್ ಈಕ್ವಲ್ ನಂಬರ್ ಆಫ್ ಕ್ಯಾಟಯನ್ಸ್ ಆ್ಯಂಡ್ ಅದನ್ನು ಮಿಸ್ಸಿಂಗ್ ಆಫ್ ಈಕ್ವಲ್ ನಂಬರ್ ಆಫ್ ಕ್ಯಾಟಯನ್ಸ್ ಆ್ಯಂಡ್ ಆನಯನ್ಸ್ ಫ್ರಮ್ ಕ್ರಿಸ್ಟಲ್ ಲ್ಯಾಟಿಸ್. ಇಲ್ಲಿ ಡಿಸ್ಲೊಕೇಶನ್ ಆಫ್ ಅನ್ ಅಯಾನ್ ಫ್ರಮ್ ನಾರ್ಮಲ್ ಸೈಡ್ ಟು ಇಂಟರ್ಸ್ಟಿಷಿಯಲ್ ಸೈಡ್. ಇಲ್ಲಿ ಜನರಲ್ ಡೆನ್ಸಿಟಿ ಡಿಕ್ರೀಸಸ್, ಡೆನ್ಸಿಟಿ ರಿಮೈನ್ಸ್ ಸೇಮ್. ಇಷ್ಟು ಬರೋದು ಸಾಕು. ಎಕ್ಸಾಂಪಲ್ ಬೇಕಾದ್ರೆ ನೀವು ಕೊಡಿ, ಯಾವುದಾದ್ರು ಎಕ್ಸಾಂಪಲ್ ಕೊಡ್ಬೋದು. ಸೊ ಕೆಮಿಸ್ಟ್ರಿಯಲ್ಲಿ 2 ಡಿಫ್ರೆನ್ಸ್ ಬಂದರೆ 2 ಮಾರ್ಕ್ಸ್ ಸಿಗುತ್ತೆ, 3 ಡಿಫ್ರೆನ್ಸ್ ಬಂದರೆ 3 ಮಾರ್ಕ್ಸ್ ಸಿಗುತ್ತೆ. ದಟ್ಸ್ ಆಲ್. ಇದೆಲ್ಲದೂ ಕೂಡ ಇಂಪರ್ಫೆಕ್ಷನ್ ಇನ್ ಸಾಲಿಡ್ಸ್ಗೆ ನೆನಪಲ್ಲಿ ಇಟ್ಕೊಂಡ್ರೆ ಸಾಕು. ಸೊ ಓಕೆ, ಇದೆಲ್ಲದೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು, ಇಂಪರ್ಫೆಕ್ಷನ್ಸ್ ಇನ್ ಸಾಲಿಡ್ಸ್. ಐ ವಿಲ್ ಮೂವ್ ಆನ್ ಟು ದ ಲಾಸ್ಟ್ ಪಾರ್ಟ್ ಆಫ್ ದಿಸ್ ಸಾಲಿಡ್ ಸ್ಟೇಟ್ಸಲ್ಲಿ. 2 ಪ್ರಾಪರ್ಟೀಸ್ ಬರುತ್ತೆ, ಒಂದು ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್, ಮತ್ತೊಂದು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಅಂತ ಬರುತ್ತೆ. ಅಷ್ಟು ಮಾಡಿದ್ರೆ ಇಲ್ಲಿ ಸಾಲಿಡ್ ಸ್ಟೇಟ್ ಟಾಪಿಕ್ ಕಂಪ್ಲೀಟ್ ಆಗುತ್ತೆ. ಸೊ ಒನ್ ಇಸ್ ಕಾಲ್ಡ್ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್. ಒಂದು ಸ್ಟಡಿ ಮಾಡೋಣ, ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. Electrical properties of solids. So next, last part of this topic,
ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಅಂತ ಬರುತ್ತೆ. ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಅಂದರೆ ನಿಮಗೆಲ್ಲ ಗೊತ್ತಿದೆ. ಆ್ಯಂಡ್ ದ ಬೇಸಿಸ್ ಆಫ್ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಸಾಲಿಡ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್. ಈ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಮೇಲೆ ಸಾಲಿಡ್ಸ್ಗಳನ್ನ 3 ಭಾಗ ಮಾಡ್ತೀವಿ. ಒನ್ ಈಸ್ ಕಾಲ್ಡ್ ಕಂಡಕ್ಟರ್ಸ್, the second one is insulators, and third one is called as the semiconductors, ನೋಡಿ, ಕಂಡಕ್ಟರ್ಸ್ ಅಂತ ಹೇಳಿದ್ರೆ ಮೆಟಲ್ಸ್ ಕಂಡಕ್ಟರ್ಸ್ ಅಂತ ಹೇಳಿದ್ರೆ. ಇನ್ಸುಲೇಟರ್ಸ್ ಅಂದರೆ ನಾನ್ ಮೆಟಲ್ಸ್. ಸೆಮಿ ಕಂಡಕ್ಟರ್ಸ್ ಅಂತ ಹೇಳಿದಾಗ ಸೆಮಿ ಮೆಟಲ್ಸ್. ಇಷ್ಟು ನೋಡೋ ಸಾಕು. ಮೆಟಲ್ಸು, ಇನ್ಸುಲೇಟರ್ಸ್ ಮತ್ತು ಸೆಮಿ ಕಂಡಕ್ಟರ್ಸ್. ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಅಂತ ಬಂದಾಗ ಎಲೆಕ್ಟ್ರಿಕಲ್ ರೇಂಜ್ ಎಷ್ಟು ನೋಡಿ ನೆನ್ಪಿಟ್ಕೊಳ್ಳಿ, ಇದನ್ನು ಬರೀತೀವಿ. ಸೊ ಕಂಡಕ್ಟರ್ಸ್ ಮತ್ತು ಮೆಟಲ್ಸ್ ಎಲೆಕ್ಟ್ರಿಕಲ್ ರೇಂಜ್ ಬಂದ್ಬಿಟ್ಟು 10 to the power of plus 4 to 10 to the power of plus 7. ಇದರ ಯೂನಿಟ್ ಬರೋದು ಇದಕ್ಕೆ ಓಮ್ ಮೀಟರ್ ಇನ್ವರ್ಸ್ ಅಂತ ಕೂಡ ಕರೀತೀವಿ. ಓಮ್ ಮೀಟರ್ ಇನ್ವರ್ಸ್ ಅದು ಹೇಳ್ಬೇಕಂತ ಹೇಳಿದ್ರೆ 10 to the 4 to 10 to the power of 7. ಯಾವುದ್ರದ್ದು ಕಂಡಕ್ಟರ್ಸ್. ಇನ್ಸುಲೇಟರ್ಸ್ದು 10 to the power of minus 20 to 10 to the power of minus 10 ರೇಂಜ್ ಬರುತ್ತೆ. ವೆರಿ ಲೋ. ಇದು ಭಾಳ ಹೈ ಬರುತ್ತೆ. ಇದು ಇನ್ ಬಿಟ್ವೀನ್ ಅಂತ ಬಂದಾಗ ಇದು ಜನರಲ್ 10 to the power of minus 6 to 10 to the power plus 4 ಈ ರೇಂಜಲ್ಲಿ ಬರುತ್ತೆ ನಾವು. These are the electrical conductivity range. So ಇದು ಕಂಡಕ್ಟರ್ಸ್, ಇದು ಇನ್ಸುಲೇಟರ್ಸ್ ಮತ್ತು ಇದು ಸೆಮಿ ಕಂಡಕ್ಟರ್ಸ್. ಕ್ಲಿಯರ್? ಸೊ ಓಕೆ, ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಒಂದು ಥಿಯರಿ ಬರುತ್ತೆ. ಅಂದರೆ ದಿಸ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಆನ್ ದ ಪ್ರಾಪರ್ಟೀಸ್. ದಿಸ್ ಪ್ರಾಪರ್ಟೀಸ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಆನ್ ದ ಬೇಸಿಸ್ ಆಫ್ ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್ ಅಂತ ಬರುತ್ತೆ. ಈ ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸಲ್ಲಿ ಕಂಡಕ್ಟರ್ಸ್ ಅಂದರೆ ಏನು, ಇನ್ಸುಲೇಟರ್ಸ್ ಅಂದರೆ ಏನು, ಮತ್ತು ಸೆಮಿ ಕಂಡಕ್ಟರ್ಸ್ ಅಂದರೆ ಏನು ಅಂತ ಕೂಡ ನಾವು ಹೇಳ್ಕೊಂಡು ಹೋಗ್ಬೋದು. ಮೆಟಲ್ಸ್ ಎಲ್ಲ ಜನರಲ್ಲ ಗೊತ್ತಿದೆ. ಅದನ್ನು ದೇ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಅಂತ ಕೂಡ ಪ್ರಾಪರ್ಟೀಸ್ ಬಗ್ಗೆ ನಾವು ಹೇಳ್ತಾ ಹೋಗ್ತೀವಿ. ಬಟ್ ನಮ್ಮ ಬೇಸಿಸ್ಗೆ ಏನು ಬೇಕಾದ್ರೂ ನಾವು ತೊಗೊಂಡು ಹೋಗೋಣ. ಇಲ್ಲಿ ನೋಡಿ, ಕಂಡಕ್ಟರ್ಸು, ಇನ್ಸುಲೇಟರ್ಸು ಮತ್ತು ಸೆಮಿ ಕಂಡಕ್ಟರ್ಸ್ ರೇಂಜ್ ಕೂಡ ನಾವು ಹೇಳಿದ್ವಿ. 10 to the power of plus 4 to 10 to the power of 7 ಓಮ್ ಮೀಟರ್ ಯೂನಿವರ್ಸ್ ಅಂತ ಎಕ್ಸ್ಪ್ರೆಸ್ ಮಾಡ್ತೀವಿ ಅದನ್ನು. ದಿಸ್ ಇಸ್ ಕಾಲ್ಡ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ರೇಂಜ್ ಅಂತ ಕೂಡ ಹೇಳ್ತೀನಿ. ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ರೇಂಜ್ ಅಂತ ಕೂಡ ನಾವು ಹೇಳ್ತಾ ಹೋಗ್ತಿದ್ವಿ. ಇಲ್ಲಿ ನಾವು ಹೇಳುವಾಗ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್ ಅಂತ ಸಾಲ್ಟ್. ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್ ಇಸ್ ಕಾಲ್ಡ್ ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್. ಸೊ ಇದು ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್ ಅಂತ ಬಂದು 2 ಬ್ಯಾಂಡ್ ಬರುತ್ತೆ. ಒಂದು ವೇಲೆನ್ಸ್ ಬ್ಯಾಂಡು ಮತ್ತೊಂದು ಕಂಡಕ್ಷನ್ ಬ್ಯಾಂಡ್ ಅಂತ ಹೇಳ್ತೀವಿ. ಬೇಕಾದ್ರೆ ಡಿಟೇಲ್ಸ್ ಈ ಥರ ನಾವು ಮೆನ್ಷನ್ ಮಾಡ್ಕೊಳ್ಳಿ. ದಿಸ್ ಇಸ್ ಕಾಲ್ಡ್ ಬರೆಯುವಾಗ ವೇಲೆನ್ಸ್ VB ಆ್ಯಂಡ್ CB ಅಂತ ಬರುತ್ತೆ. ಸೊ VB ಅಂತ ಹೇಳಿದ್ರೆ ವೇಲೆನ್ಸ್ ಬ್ಯಾಂಡ್. ದಿಸ್ ಕಾಲ್ಡ್ ಆಸ್ ದ ವೇಲೆನ್ಸ್ ಬ್ಯಾಂಡ್. ಇನ್ನೊಂದು ಬೇಕಾದರೆ ಕಂಡಕ್ಷನ್ ಬ್ಯಾಂಡ್. ವೇಲೆನ್ಸ್ ಬ್ಯಾಂಡ್ ಮತ್ತು ಕಂಡಕ್ಷನ್ ಬ್ಯಾಂಡ್ ಅಂತ ತಗೊಂಡು. ಓಕೆ, ಸೊ ದಿಸ್ ಥಿಯರಿ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಆನ್ ದ ಬೇಸಿಸ್ ಆಫ್ ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್. ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸಲ್ಲಿ 2 ಬ್ಯಾಂಡ್ ಬರುತ್ತೆ. ಒಂದು ವೇಲೆನ್ಸ್ ಬ್ಯಾಂಡು ಮತ್ತೊಂದು ಯಾವುದು ಕಂಡಕ್ಷನ್ ಬ್ಯಾಂಡ್. ನೋಡಿ, ಈ ಥಿಯರಿಯಲ್ಲಿ ಇನ್ ಕಂಡಕ್ಟರ್ಸ್ ಅಥವಾ ಇನ್ ಮೆಟಲ್ಸ್ ನಾವು ಹೇಳಬೇಕು ಅಂತ ಹೇಳಿದ್ರೆ ದ ಎನರ್ಜಿ ಗ್ಯಾಪ್ ಬಿಟ್ವೀನ್ ಈ ಥರ ನಾವು 2 ತೊಗೊಳ್ತೀವಿ. ಕಂಡಕ್ಷನ್ ಬ್ಯಾಂಡ್ ವೇಲೆನ್ಸ್ ಬ್ಯಾಂಡ್ ತಗೊಂಡಾಗ ಇದು ನಾವು ಹೇಳ್ತೀವಿ ಎನರ್ಜಿ ಗ್ಯಾಪ್. ಇಟ್ಸ್ ಕಾಲ್ಡ್ ಆಸ್ ಎನರ್ಜಿ ಗ್ಯಾಪ್ ಅಂತ ಕರಿತೀವಿ. ಎನರ್ಜಿ ಗ್ಯಾಪ್. ಸೊ ವಿಲ್ ಮೂವ್ ಆನ್ ಟು ದ ಇನ್ ಕಂಡಕ್ಟರ್ಸ್. ಇನ್ ಕಂಡಕ್ಟರ್ಸ್ ಅಂತ ತೊಗೊಂಡಾಗ ದ ಎನರ್ಜಿ ಗ್ಯಾಪ್ ಬಿಟ್ವೀನ್ ವೇಲೆನ್ಸ್ ಬ್ಯಾಂಡ್ ಆ್ಯಂಡ್ ಕಂಡಕ್ಷನ್ ಬ್ಯಾಂಡ್ ಇಸ್ ನೆಗ್ಲಿಜಿಬಲ್. ಇಲ್ವೇ ಇಲ್ಲ ಅಂತ ನೆಗ್ಲಿಜಿಬಲ್. ದೀಸ್ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್. ಇವೆರಡೂ ಬಾಂಡ್ಗಳು ಒಂದಕ್ಕೊಂದು ಭಾಳ ಕ್ಲೋಸ್ ಆಗಿ ಓವರ್ಲ್ಯಾಪ್ ಆಗಿರ್ತವೆ. ಸೊ ದಟ್ಸ್ ವೈ ದ ಎಲೆಕ್ಟ್ರಾನ್ಸ್ ಕ್ಯಾನ್ ಮೂವ್ ವೆರಿ ಈಸಿಲಿ. ಎಲೆಕ್ಟ್ರಾನ್ಸ್ ಕ್ಯಾನ್ ಜಂಪ್ ಆರ್ ಮೂವ್ ವೆರಿ ಈಸಿಲಿ ಫ್ರಮ್ ವೇಲೆನ್ಸ್ ಬ್ಯಾಂಡ್ ಟು ಕಂಡಕ್ಷನ್ ಬ್ಯಾಂಡ್. ಕ್ಲಿಯರ್? ಸೊ ಹಾಗಾಗಿ ಕಂಡಕ್ಟರ್ಸ್ ಶೋಸ್ ಹೈ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್. ಸರಿನಾ? ಬ್ಯಾಂಡ್ ಥಿಯರಿ ಪ್ರಕಾರ ಅವ್ರು ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಈ ವೇಲೆನ್ಸ್ ಬ್ಯಾಂಡು ಮತ್ತು ಕಂಡಕ್ಷನ್ ಬ್ಯಾಂಡಿನ ಮಧ್ಯೆ ಏನು ಎನರ್ಜಿ ಗ್ಯಾಪ್ ಇದೆಯಲ್ಲ ಅದು ಎಲ್ಲಿರಲ್ಲ, ಮೆಟಲ್ಸ್ ಇರಲ್ಲ. ಮೆಟಲ್ಸ್ ಅಂದರೆ ಯಾರು? ಕಂಡಕ್ಟರ್ಸ್. ಇನ್ ಕಂಡಕ್ಟರ್ಸ್ ದ ಎನರ್ಜಿ ಗ್ಯಾಪ್ ಬಿಟ್ವೀನ್ ವೇಲೆನ್ಸ್ ಬ್ಯಾಂಡ್ ಆ್ಯಂಡ್ ಕಂಡಕ್ಷನ್ ಬ್ಯಾಂಡ್ ಇಸ್ ನೆಗ್ಲಿಜಿಬಲ್. ನೆಗ್ಲಿಜಿಬಲ್ ಮೀನ್ಸ್ ಓವರ್ಲ್ಯಾಪ್ ಟು ಈಚ್ ಅದರ್. ದಟ್ ಈಸ್
the electrons can flow easily from valence band to conduction band. So and therefore conductors shows high electrical properties. Conductor shows high electrical properties according to band theory. ಯಾರ ಪ್ರಕಾರ? This is called inconductors. ಕ್ಲಿಯರ್ ಆಗಿರೋದು? ಕಂಡಕ್ಟರ್ಸ್ಗಳು ತಗೊಂಡಾಗ ವೇಲೆನ್ಸ್ ಬ್ಯಾಂಡ್ ಮತ್ತು ಕಂಡಕ್ಷನ್ ಬ್ಯಾಂಡ್ ಮಧ್ಯೆ ಗ್ಯಾಪ್ ಇರಲ್ಲ, ಎರಡೂ ಓವರ್ಲ್ಯಾಪ್ ಆಗಿರುತ್ತೆ. ಗ್ಯಾಪ್ ಇರಲಿಲ್ಲ ಅಂತ ಹೇಳೋದ್ರಿಂದ ಎಲೆಕ್ಟ್ರಾನ್ಸ್ಗಳು ಭಾಳ ಈಸಿಯಾಗಿ ವೇಲೆನ್ಸ್ ಬ್ಯಾಂಡಿಂದ ಕಂಡಕ್ಷನ್ ಬ್ಯಾಂಡಿಗೆ ಹೋಗ್ತವೆ. ಹಾಗಾಗಿ ದೇ ಶೋ ಹೈ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ಬೋದು, ತಪ್ಪೇನಿಲ್ಲ ಕಂಡಕ್ಟರ್ಸ್. ನೆಕ್ಸ್ಟ್ ಎರಡನೇದು ಬರೋಣ. ಸೆಕೆಂಡ್ ಯಾರು? ಇನ್ಸುಲೇಟರ್ಸ್. ಬೇಡ ಸರಿ, ಸೆಮಿ ಕಂಡಕ್ಟರ್ಸ್ ಇವ್ರಿಗೆ ಬರ್ಬೋದು. ಇನ್ನೊಂದು ಯಾರಪ್ಪ? ಸೆಮಿ ಕಂಡಕ್ಟರ್ಸ್. ನೋಡಿ ಇಷ್ಟೇ ಹೇಳೋದು. ಸೆಮಿ ಕಂಡಕ್ಟರ್ಸ್ ಏನಾಗತ್ತಪ್ಪ ಅಂತ ಹೇಳಿದ್ರೆ ಜನರಲ್ ಆಗಿ ಇಲ್ಲಿ ಇನ್ ಕೇಸ್ ಆಫ್ ಸೆಮಿ ಕಂಡಕ್ಟರ್ಸ್ ದ ಎನರ್ಜಿ ಗ್ಯಾಪ್ ಬಿಟ್ವೀನ್ ವೇಲೆನ್ಸ್ ಬ್ಯಾಂಡ್ ಆ್ಯಂಡ್ ಕಂಡಕ್ಷನ್ ಬ್ಯಾಂಡ್ ಇಸ್ ಸ್ಮಾಲ್, ವೆರಿ ಸ್ಮಾಲ್ ಅಂತ ಹೇಳ್ತಾನೆ. ಸೊ ಇದು ಮತ್ತು ಇದ್ರ ಮಧ್ಯೆ ಸ್ಮಾಲ್ ಎನರ್ಜಿ ಗ್ಯಾಪ್ ಇರುತ್ತೆ. ಸ್ಮಾಲ್ ಎನರ್ಜಿ ಗ್ಯಾಪ್ ಇರೋದ್ರಿಂದ ಎಲೆಕ್ಟ್ರಾನ್ಸ್ ಮೇ ಜಂಪ್ಸ್ ಫ್ರಮ್ ವೇಲೆನ್ಸ್ ಬ್ಯಾಂಡ್ ಟು ಕಂಡಕ್ಷನ್ ಬ್ಯಾಂಡ್. Electrons may jumps from valence band to conduction band and finally they show low conductivity. ತೋರಿಸ್ತವೆ, ಭಾಳ ತೋರಿಸ್ತವೆ. ಕಂಪೇರ್ಡ್ ಟು ಕಂಡಕ್ಟರ್ಸ್ ಹೇಳಿದಾಗ ದೇ ಶೋ ಹೈ ಕಂಡಕ್ಟಿವಿಟಿ. ಇಲ್ಲೇನಾಗುತ್ತೆ, ಎನರ್ಜಿ ಗ್ಯಾಪ್ ಸ್ವಲ್ಪ ಮಟ್ಟಿಗೆ ಇರುತ್ತೆ. ಎಲೆಕ್ಟ್ರಾನ್ಸ್ಗಳು ವೇಲೆನ್ಸ್ ಬ್ಯಾಂಡಿಂದ ಕಂಡಕ್ಷನ್ ಬ್ಯಾಂಡಿಗೆ ಜಂಪ್ ಆಗುವಾಗ ಮೇ ಅಂತ ಹೇಳ್ತಾನೆ. ಕೆಲವೊಂದು ಟೈಮ್ ಆಗ್ತವೆ, ಕೆಲವೊಂದು ಟೈಮ್ ಆಗಲ್ಲ. ಸೊ ದಟ್ ಇಸ್ ಕಾಲ್ಡ್ ನೀದರ್ ಆರ್ ನಾರ್ ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಮೇ ಆರ್ ಮೇ ನಾಟ್ ಬಿ ಅಂತ ಹೇಳೋದ್ರಿಂದ electrons may jump from valence band to conduction band. They show some low conductivity. ಇವರೇನು ಮಾಡ್ತಾರೆ, ಸ್ವಲ್ಪ ಮಟ್ಟಿಗೆ ಕಂಡಕ್ಟಿವಿಟಿನ ತೋರಿಸ್ತವೆ. They show some low conductivity. ಎಕ್ಸಾಂಪಲ್ ಬೇಕಾದ್ರೆ ಇದಕ್ಕೆ ಸಿಲಿಕಾನ್ ಮತ್ತು ಜರ್ಮೇನಿಯಂ. ಸೊ these two are the best example for the semi conductors ಅಥವಾ ಸೆಮಿ ಮೆಟಲ್ಸ್ ಅಂತ ಕೂಡ ಕರಿತೀವಿ. ಇದು ಅದಕ್ಕೆ ಸೆಮಿ ಕಂಡಕ್ಟರ್ಸ್ಗೆ ಹೇಳ್ತೀವಿ. ಅದೇ ರೀತಿ ಇನ್ನೊಂದು ಬರುತ್ತಲ್ಲ, ಇನ್ಸುಲೇಟರ್ಸ್. ಲಾಸ್ಟ್ ಒನ್ ಇಸ್ ಇನ್ಸುಲೇಟರ್ಸ್. ಸೊ ಇನ್ಸುಲೇಟರ್ ಬಂದಾಗ ದ ಎನರ್ಜಿ ಗ್ಯಾಪ್ ಬಿಟ್ವೀನ್ ವೇಲೆನ್ಸ್ ಬ್ಯಾಂಡ್ ಆ್ಯಂಡ್ ಕಂಡಕ್ಷನ್ ಬ್ಯಾಂಡ್ ಈಸ್ ವೆರಿ ಲಾರ್ಜ್, ಭಾಳ ದೂರ. ಅದಕ್ಕೆ ಸೊ ಯಾವಾಗ ಎನರ್ಜಿ ಗ್ಯಾಪ್ ಲಾರ್ಜ್ ಇರುತ್ತೋ ಆಟೋಮ್ಯಾಟಿಕಲಿ ಎಲೆಕ್ಟ್ರಾನ್ಸ್ ಕೆನಾಟ್ ಫ್ಲೋ ಈಸಿಲಿ ಫ್ರಮ್ ವೇಲೆನ್ಸ್ ಬ್ಯಾಂಡ್ ಟು ಕಂಡಕ್ಷನ್ ಬ್ಯಾಂಡ್ಸ್. ದಟ್ಸ್ ವೈ ಇನ್ಸುಲೇಟರ್ಸ್ ಆರ್ ಲೋ ಕಂಡಕ್ಟಿವಿಟಿ ಅನ್ನೋದು ಇರೋದೇ ಇಲ್ಲ. ದಟ್ಸ್ ವೈ ಸೊ ಇನ್ ದಿಸ್ ಥಿಯರಿ ಯು ಕ್ಯಾನ್ ಸೇ ಆಲ್ ದ ಎಲಿಮೆಂಟ್ಸ್, ಎಲ್ಲದನ್ನು ಕೂಡ ಈ ಥಿಯರಿಲಿ ನಾವು ಸೊ ಕ್ಲಿಯರ್ ಕಟ್ಟಾಗಿ ಎಲ್ಲ ಪಾಯಿಂಟ್ಸನ್ನು ಕೂಡ ನಾವು ಕ್ಲಾರಿಫೈ ಮಾಡಿದ್ವಿ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನಿಮ್ಮ ಪ್ರಕಾರ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಅಂತ ಬಂದಾಗ ಸಾಲಿಡ್ಸ್ಗಳನ್ನ ತ್ರೀ ಟೈಪ್ಸ್ ಕ್ಲಾಸಿಫೈ ಮಾಡ್ತೀವಿ. ಅದರಲ್ಲಿ ಒಂದು ಯಾವುದಪ್ಪ ಅಂತ 3 ಟೈಪ್ಸಲ್ಲಿ ಅಂತ ಹೇಳಿದ್ರೆ ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಮತ್ತು ಸೆಮಿ ಕಂಡಕ್ಟರ್ಸ್ ಅಂತ ಕೂಡ ಕರಿತೀವಿ. ಅಕಾರ್ಡಿಂಗ್ ಟು ಇದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಒಂದು ಥಿಯರಿ ಇದೆ, ಅದು ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್ ಅಂತ ಕರಿತೀವಿ. ಆ ಬ್ಯಾಂಡ್ ಥಿಯರಿ ಅಂತ 2 ಬ್ಯಾಂಡ್ ಬರುತ್ತೆ, ಒಂದು ವೇಲೆನ್ಸ್ ಬ್ಯಾಂಡ್ ಮತ್ತು ಯಾವುದು ಕಂಡಕ್ಷನ್ ಬ್ಯಾಂಡು. ಸೊ ನಾವು ಮೆಟಲ್ಸಲ್ಲಾದರೆ ಮೀನ್ಸ್ ಕಂಡಕ್ಟರ್ಸಲ್ಲಾದರೆ ಎನರ್ಜಿ ಗ್ಯಾಪ್ ಬಿಟ್ವೀನ್ ವೇಲೆನ್ಸ್ ಬ್ಯಾಂಡ್ ಆ್ಯಂಡ್ ಕಂಡಕ್ಷನ್ ಬ್ಯಾಂಡ್ ಇಸ್ ನೆಗ್ಲಿಜಿಬಲ್. ಸೊ ಬೋತ್ ಆರ್ ಕ್ಲೋಸ್ ಟು ಈಚ್ ಅದರ್ ಆರ್ ಓವರ್ಲ್ಯಾಪ್ ಟು ಈಚ್ ಅದರ್. Electrons can move very easily from valence band to conduction band. So that's why. So these are high conductive in nature. ಅಂತ ಕೂಡ ಕರಿತಾ ಹೋಗ್ತೀವಿ. ಅದೇ ಸೆಮಿ ಕಂಡಕ್ಟರ್ಸ್ಗೆ ಅಂತ ಬಂದಾಗ ದ ಎನರ್ಜಿ ಗ್ಯಾಪ್ ಬಿಟ್ವೀನ್ ವೇಲೆನ್ಸ್ ಬ್ಯಾಂಡ್ ಆ್ಯಂಡ್ ಕಂಡಕ್ಷನ್ ಬ್ಯಾಂಡ್ ಈಸ್ ವೆರಿ ಸ್ಮಾಲ್ ಅಥವಾ ವೆರಿ ಸ್ಮಾಲ್ ಎನರ್ಜಿ ಗ್ಯಾಪ್ ಇರುತ್ತೆ. ಎಲೆಕ್ಟ್ರಾನ್ಸ್ ಮೇ ಜಂಪ್ಸ್ ಫ್ರಮ್ ವೇಲೆನ್ಸ್ ಬ್ಯಾಂಡ್ ಟು ಕಂಡಕ್ಷನ್ ಬ್ಯಾಂಡ್ and finally show low conductivity ತೋರಿಸ್ತವೆ. So that's for example silicon, germanium. In case of insulators, the energy gap between valence band and conduction band is very large. So the electrons cannot flow easily from valence band to conduction band. So that's why these are low conductivity. So ಹಾಗಾಗಿ ಈ 3 ಪ್ರಾಪರ್ಟೀಸ್ ಕೂಡ ಭಾಳ ಇಂಪಾರ್ಟೆಂಟ್. ಅದರ ಎಲೆಕ್ಟ್ರಾನಿಕ್ ರೇಂಜ್ ಕೂಡ ನಾವು ಬರ್ತೀನಿ. ಸೊ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ರೇಂಜ್ ಫಾರ್ ಕಂಡಕ್ಟರ್ಸ್, electrical conductivity range for the insulators, electrical conductivity range for the semi conductors. That's all. ಇಷ್ಟೆಲ್ಲ ಆದಮೇಲೆ ಇನ್ನೊಂದು ಸ್ಮಾಲ್ ಇದೆ ಥಿಯರಿ. ಆದಮೇಲೆ ಈ ಸೆಮಿ ಕಂಡಕ್ಟರ್ಸ್ಗಳನ್ನ ಕ್ಲಾಸಿಫೈ ಮಾಡ್ತಾರೆ. ಸೆಮಿ ಕಂಡಕ್ಟರ್ಸ್ ಆರ್ ಆಫ್ 2 ಟೈಪ್ಸ್. ಸೊ ಸೆಮಿ ಕಂಡಕ್ಟರ್ಸ್ ಆರ್ ಆಫ್ 2 ಟೈಪ್ಸ್ ಅಂತ ಹೇಳಿದ್ರೆ ಯಾವ್ಯಾವ ಸೆಮಿ ಕಂಡಕ್ಟರ್ಸ್ ಅಂತ ಹೇಳಿದ್ರೆ, ಒಂದು ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ಸ್
The second one is the extrinsic semiconductor. Intrinsic semiconductor ಮತ್ತೊಂದು ಯಾವುದು extrinsic. What are intrinsic semiconductors? So intrinsic semiconductors are pure semiconductors. ನೋಡಿ, intrinsic semiconductors are pure semiconductors. ಇವನ್ನ ನಾವು pure semiconductors ಅಂತ ಕರೀತೀವಿ. Can call it as pure semiconductors are undoped or I-type ಅಂತ ಕೂಡ ಕರೀತೀವಿ. I-type semiconductors ಅಂತ ಕೂಡ ಕರೀತೀವಿ. Clear? Intrinsic semiconductors are pure semiconductors or undoped semiconductors or I-type semiconductors ಅಂತ ಕೂಡ ಕರೀತೀವಿ. ಸೊ ಏನಾಗಿದೆ ಅಂತಂದ್ರೆ ಇಟ್ ಕನ್ಸಿಸ್ಟಿಂಗ್ ಆಫ್ ಓನ್ಲಿ ಒನ್ ಟೈಪ್ ಆಫ್ ಎಲಿಮೆಂಟ್ಸ್. ಯಾವುದು? ಫಾರ್ ಎಕ್ಸಾಂಪಲ್ ಸಿಲಿಕಾನ್. ದಿಸ್ ಇಸ್ ಓನ್ಲಿ ಫಾರ್ ಸಿಲಿಕಾನ್. ನೋಡ್ಕೊಳ್ಳಿ, ಸಿಲಿಕಾನ್ 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 ಓನ್ಲಿ ಕನ್ಸಿಸ್ಟಿಂಗ್ ಸಿಲಿಕಾನ್. ಸಿಲಿಕಾನ್ ಬಿಟ್ಟರೆ ಬೇರೆ ಯಾವುದೂ ಅಲ್ಲ. ಸಿಲಿಕಾನ್ ಸಿಲಿಕಾನ್ ಸಿಲಿಕಾನ್. ಈ ಸಿಲಿಕಾನ್ ಬಿಟ್ಟರೆ ಬೇರೆ ಯಾವುದೇ ರೀತಿಯ ಖಂಡಿತ ಇಲ್ಲ. ಸೆಮಿ ಕಂಡಕ್ಟರ್ಸ್ ಮೆಟಲ್ಸ್ಗೆ ಎಕ್ಸಾಂಪಲ್ ತೊಗೋಬೇಕಂತ ಹೇಳಿದ್ರೆ ಸಿಲಿಕಾನ್ ಮತ್ತು ಜರ್ಮೇನಿಯಂ. ಇಟ್ ಕನ್ಸಿಸ್ಟಿಂಗ್ ಆಫ್ ಓನ್ಲಿ ಒನ್ ಟೈಪ್ ಆಫ್ ಎಲಿಮೆಂಟ್. ಸಿಲಿಕಾನ್ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಹಾಗಾಗಿ ಇದನ್ನು ಪ್ಯೂರ್ ಅಂತ ಕರಿತೀವಿ. ಏನಾದರೂ ಇದಕ್ಕೆ ಇಂಪ್ಯೂರಿಟಿ ಆ್ಯಡ್ ಆದರೆ ಅದು ಎಕ್ಸ್ಟ್ರೆನ್ಸಿಕ್. ಇದರ ಡಿಫರೆನ್ಸು ಇಂಟ್ರೆನ್ಸಿಗೂ ಎಕ್ಸ್ಟ್ರೆನ್ಸಿಕ್ ಡಿಫರೆನ್ಸ್ ಏನಪ್ಪ ಅಂದರೆ ಇಂಪ್ಯೂರಿಟೀಸ್ ಆರ್ ಆ್ಯಡೆಡ್ ಟು ದ ಪ್ಯೂರ್ ಸೆಮಿ ಕಂಡಕ್ಟರ್ಸ್ ಆರ್ ಡೋಪ್ಡ್ ಅಂತ ಹೇಳ್ತೀವಿ. ನಾವು ಡೋಪ್ಡ್ ಅಂತ ಒಂದು ನೋಡ್ಬಾರ್ದು. ಡೋಪ್ಡ್ ಅಂತ ಹೇಳಿದ್ರೆ impurities are added into the pure semiconductors is called as dopant ಅಥವಾ doping ಅಂತ ಕೂಡ ಕರಿತಾ ಹೋಗ್ತೇವೆ. You can call it as the doping ಅಂತ ಹೇಳ್ತೀವಿ. You can call it as the doping ಅಂತ ಕೂಡ ಕರಿತಾ ಹೋಗ್ತೀವಿ. ಕರೆಕ್ಟಾ? ಇದೇ ಸ್ಟ್ರಕ್ಚರಿಗೆ ನಾವೇನಾದರೂ ಯಾವುದಾದ್ರು ಒಂದು ಇಂಪ್ಯೂರಿಟೀಸನ್ನು ಆ್ಯಡ್ ಮಾಡಿದ್ರೆ ದಟ್ ಇಸ್ ಕಾಲ್ಡ್ ಎಕ್ಸ್ಟ್ರೆನ್ಸಿಕ್ ಸೆಮಿಕಂಡಕ್ಟರ್ಸ್. ಇಂಟ್ರೆನ್ಸಿಕ್ ಮೀನ್ಸ್ ಪ್ಯೂರ್ ಸೆಮಿಕಂಡಕ್ಟರ್ಸ್. ಎಕ್ಸ್ಟ್ರೆನ್ಸಿಕ್ ಅಂತ ಹೇಳಿದ್ರೆ ಇಂಪ್ಯೂರಿಟೀಸ್ ಆರ್ ಆ್ಯಡೆಡ್ ಟು ದ ಪ್ಯೂರ್ ಸೆಮಿಕಂಡಕ್ಟರ್ಸ್ ಅಥವಾ ಇಂಪ್ಯೂರಿಟೀಸ್ ಆರ್ ಆ್ಯಡೆಡ್ ಟು ದ ಇಂಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ಸ್. ಸೊ ಹಾಗಾಗಿ ಈ ಒಂದು ಸ್ಟ್ರಕ್ಚರಲ್ಲಿ ನಾವು ಬೇಕಾದ್ರೆ ಯಾವ ಒಂದು ಇಂಪ್ಯೂರಿಟೀಸ್ನ ಆ್ಯಡ್ ಮಾಡಿದ್ದೀವಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ದ ಎಕ್ಸ್ಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ಸ್ ಅಂತ ಕರಿತಾ ಹೋಗ್ತೀವಿ. ಕ್ಲಿಯರ್? ಸೊ ಹಾಗಾಗಿ ಪ್ಯೂರ್ ಸೆಮಿ ಕಂಡಕ್ಟರ್ಸ್ ಆರ್ ಇಂಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ಸ್. impure means impurities are added to the pure semiconductors are called extrinsic semiconductors. These impurities are of two types. So one is pentavalent impurity ಅಂತ ಬರುತ್ತೆ. can call it as pentavalent impurity. ಇನ್ನೊಂದು trivalent ಅಂತ ಬರುತ್ತೆ. pentavalent ಅಂದರೆ group 15 elements ಅಂತ ಹೇಳ್ತೀವಿ. trivalent ಅಂತ ಹೇಳಿದ್ರೆ group 13 elements ಅಂತ ಕೂಡ ಹೇಳ್ತಾ ಹೋಗ್ತೀವಿ. ಕ್ಲಿಯರ್? ಹಾಗಾಗಿ extrinsic semiconductors are impure semiconductors are formed by the impurities added to the pure semiconductors. These extrinsic semiconductors are of two types. One is p-type semiconductors. One is n-type. N-type. One is n-type. The second one is called as the p-type. There are two types of extrinsic semiconductors. One is called as n-type. The second one is called as the p-type. N-type and p-type ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಇಲ್ಲಿ what are n-type semiconductors, what are p-type semiconductors ಅಂತ ಹೇಳ್ತಾ ಹೋಗ್ತೀವಿ. ವೆರಿ ಕ್ಲಿಯರ್. ನೋಡಿ, n ಅಂತ ಹೇಳ್ತಾರೆ, ಇಲ್ಲಿ ಇಂಪ್ಯೂರಿಟಿ ಬಂದ್ಬಿಟ್ಟು ಪೆಂಟಾವೆಲೆಂಟ್. ಪೆಂಟಾವೆಲೆಂಟ್ ಇಂಪ್ಯೂರಿಟಿ ಬಂತು ಅಂದರೆ ಅದು n-type semiconductors ಬಂತು ಅಂದರೆ. ಅದೇ ಟ್ರೈವೆಲೆಂಟ್ ಬಂತು ಅಂತ ಹೇಳಿದ್ರೆ, ಟ್ರೈವೇಲೆಂಟ್ ಇಂಪ್ಯೂರಿಟಿ ಬಂತು ಅಂತ ಹೇಳಿದ್ರೆ ಅದು ಇದನ್ನು ಗ್ರೂಪ್ 13 ಅಂತ ಕೂಡ ಹೇಳ್ತೀವಿ, ಇದನ್ನು ಗ್ರೂಪ್ 15 ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ದ ಪಿ ಟೈಪ್ ಅಂತ ಹೇಳ್ತೀವಿ. ಪಿ ಟೈಪ್ ಅಂತ ಕರಿತಾ ಹೋಗ್ತೀವಿ. ಕ್ಲಿಯರ್? ನೋಡಿ, ಎನ್ ಟೈಪಲ್ಲಿ ಎನ್ ಅಂದರೆ ನೆಗೆಟಿವ್ ಅಂದರೆ ಏನು? ಎಲೆಕ್ಟ್ರಾನ್ಸ್. ಸೊ ಎನ್ ಟೈಪ್ ಸೆಮಿ ಕಂಡಕ್ಟರ್ಸಲ್ಲಿ ಎಲೆಕ್ಟ್ರಾನ್ಸ್ ಆರ್ ಮೆಜಾರಿಟಿ ಕ್ಯಾರಿಯರ್ಸ್, ಪಿ ಅಲ್ಲಿ ಹೋಲ್ಸ್ ಆರ್ ಮೆಜಾರಿಟಿ ಕ್ಯಾರಿಯರ್ಸ್. ಹಾಗೆ ನೆನಪಲ್ಲಿ ಇಟ್ಕೊಳ್ಳಿ, ಎಕ್ಸ್ಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ಸ್ ಆರ್ ಆಫ್ ಟೂ ಟೈಪ್ಸ್, ಎನ್ ಟೈಪ್ ಅಂಡ್ ಪಿ ಟೈಪ್. ವಾಟ್ ಆರ್ ಎನ್ ಟೈಪ್ ಅಂತ ಹೇಳಿದಾಗ, ಸೊ ಹಿಯರ್ ಒಂದನೇನು pentavalent impurities added to the pure semiconductors. Pentavalent impurities are ಅಥವಾ group 15 elements like ನಿಮಗೆ ಬೇಕು ಅಂದರೆ ಫಾಸ್ಫರಸ್, ಆರ್ಸೆನಿಕ್ ಆ್ಯಂಡ್ ಆಂಟಿಮನಿ. ಈ ಯಾವುದಾದ್ರು ಒಂದು ಎಲಿಮೆಂಟ್ ಇತ್ತಂದರೆ ದಿಸ್ ಇಸ್ ಕಾಲ್ಡ್ ಆಸ್ ದ ಎನ್ ಟೈಪ್ ಸೆಮಿಕಂಡಕ್ಟರ್ಸ್. ಪೆಂಟಾವೆಲೆಂಟ್ ಇಂಪ್ಯೂರಿಟೀಸ್ನ ಪ್ಯೂರ್ ಸೆಮಿಕಂಡಕ್ಟರ್ಸ್ಗೆ ಹಾಕಿದ್ರೆ ಸೊ ದಟ್ ಈಸ್ ಕಾಲ್ಡ್ ಆಸ್ ದ
N-type semiconductors. Other trivalent impurities are added to the pure semiconductors are called P-type semiconductors. So these are group 13 elements. An example ಬೇಕಂದ್ರೆ boron, aluminum, indium, gallium. These are the example for the P-type semiconductors. ಇಷ್ಟು ನೆನಪಿಟ್ಟರೆ ಸಾಕು. So semiconductors are of two types: intrinsic semiconductors and extrinsic semiconductors. Intrinsic semiconductors are pure semiconductors or undoped semiconductors or I-type semiconductors. Extrinsic semiconductors and the impurities are there. The impurities are added to the pure semiconductors. The impurities are of two types: pentavalent impurities and trivalent impurities. Pentavalent impurities are group 15 elements are called pentavalent impurities, like phosphorus, arsenic and antimony. Group 13 elements are called as the trivalent impurities, like boron, aluminum, gallium and indium. They are of two types: N-type semiconductors and P-type semiconductors. So pentavalent impurities added to the pure semiconductor is called as N-type. In this case, electrons are majority carriers. Like silicon is doped with group 13 elements like phosphorus, arsenic and antimony. You can call it as the N-type semiconductors. ಅದೇ ರೀತಿ P-type ಅಂತ ಹೇಳಿದ್ರೆ ನೋಡಿ P ಅಂತ ಹೇಳಿದಾಗ trivalent. The trivalent impurities added to the pure semiconductors are called P-type semiconductors. Example: silicon is doped with group 13 elements like boron, aluminum, indium and gallium. So this is the N-type and P-type. That's all. Intrinsic and extrinsic. These are the a brief introduction about the electrical properties. Clear? Example ನಿಮಗೆ ಕೇಳಿದ್ರೆ N-type P-type ಅಲ್ಲಿ ಕೇಳ್ತಾರೆ. Write any two difference between N-type and P-type semiconductors ಅಂತ ಕೇಳಿದಾಗ ಒಂದೇ ಲೈನ್ N-type ಅಂತ ಬಂದ ತಕ್ಷಣ ಏನು ಬರಬೇಕು? Pentavalent impurity doped with pure semiconductors. ಇಲ್ಲಿ ಬರುವಾಗ trivalent impurities doped with the pure semiconductors. So N-type ಅಲ್ಲಿ N for negative, electrons are majority carriers. ಸೊ P-type ಅಲ್ಲಿ ಹೋಲ್ಸ್ ಆರ್ ಮೆಜಾರಿಟಿ ಕ್ಯಾರಿಯರ್ಸ್. ದಟ್ಸ್ ಆಲ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನಪ್ಪ ಅಂತ ಹೇಳಿದ್ರೆ, ಸೊ ನಾನ್ ಸ್ಟಾಯಿಕೋಮೆಟ್ರಿಕ್ ಡಿಫೆಕ್ಟಲ್ಲಿ ಮೆಟಲ್ ಎಕ್ಸಸ್ ಡಿಫೆಕ್ಟ್ ಮತ್ತು ಮೆಟಲ್ ಡಿಫಿಷಿಯನ್ಸಿ ಡಿಫೆಕ್ಟ್ನ ಒಂದನ್ನು ಸ್ಟಡಿ ಮಾಡ್ಕೊಂಡ್ವಿ. ಅದರಲ್ಲಿ ಬರ್ತಕ್ಕಂಥದ್ದು ಅದರಲ್ಲಿ ಇಂಪಾರ್ಟೆಂಟ್ ಎಫ್ ಸೆಂಟರ್ ಅಂತ ಹೇಳಿದ್ದೀನಿ. ಎಫ್ ಸೆಂಟರ್ ಅಂತ ಹೇಳಿದ್ರೆ ಫೋರ್ಬೆನ್ ಸೆಂಟರ್ ಅಂತ ಕರಿತೀವಿ, ಕಲರ್ ಸೆಂಟರ್ ಅಂತ ಕೂಡ ಕರಿತೀವಿ. ಅಲ್ಲಿ ವಾಟ್ ಆರ್ ಎಫ್ ಸೆಂಟರ್ಸ್ ಅಂತ ಒಂದು ಮಾರ್ಕ್ಸ್ ನಿಮಗೆ ಕೇಳ್ತಾರೆ. ದ ಅನಾಯನಿಕ್ ವೇಕೆನ್ಸಿ ಕಂಟೈನಿಂಗ್ ಅನ್ಪೇಡ್ ಎಲೆಕ್ಟ್ರಾನ್ ಇಸ್ ಕಾಲ್ಡ್ ಆಸ್ ದ ಎಫ್ ಸೆಂಟರ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಸೊ ಅದಾಗಿದ್ದರೆ ನೆಕ್ಸ್ಟ್ ನಿಮಗೆ ಬರ್ತಕ್ಕಂಥದ್ದು ಏನಪ್ಪ ನಿಮಗೆ ಅಂದರೆ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಅಂತ ಬರುತ್ತೆ. ಎಲೆಕ್ಟ್ರಿಕಲ್ ಪ್ರಾಪರ್ಟೀಸನ್ನ ಸಾಲಿಡ್ಸ್ಗಳ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ನ ಸಾಲಿಡ್ಸ್ಗಳನ್ನ 3 ಭಾಗ ಮಾಡ್ತೀವಿ: ಕಂಡಕ್ಟರ್ಸು, ಇನ್ಸುಲೇಟರ್ಸ್ ಮತ್ತು ಇನ್ನೊಂದು ಸೆಮಿ ಕಂಡಕ್ಟರ್ಸ್ ಅಂತ ಕರಿತೀವಿ. ಸೆಮಿ ಕಂಡಕ್ಟರ್ಸಲ್ಲಿ ನಾವು ಹೇಳುವಾಗ 2 ಟೈಪ್ ಬರುತ್ತೆ: ಇಂಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ ಮತ್ತು ಎಕ್ಸ್ಟ್ರೆನ್ಸಿಕ್ ಅಂತ. ಪ್ಯೂರ್ ಸೆಮಿ ಕಂಡಕ್ಟರ್ಸ್ನ ಇಂಟ್ರೆನ್ಸಿಕ್ ಅಂತ ಕರಿತೀವಿ. ಸೊ ಇಲ್ಲಿ ಇಂಪ್ಯೂರಿಟೀಸ್ ಇತ್ತು ಅಂದರೆ ಅದನ್ನು ಎಕ್ಸ್ಟ್ರೆನ್ಸಿಕ್ ಅಂತ ಹೇಳ್ತೀವಿ. ಎಕ್ಸ್ಟ್ರೆನ್ಸಿಕ್ ಆರ್ ಆಫ್ 2 ಟೈಪ್ಸ್ ಬರುತ್ತೆ: N-type ಮತ್ತು P-type. N ಅಂತ ಹೇಳಿದ್ರೆ ನೆಗೆಟಿವ್, ಎಲೆಕ್ಟ್ರಾನ್ಸ್ ಆರ್ ಮೆಜಾರಿಟಿ ಕ್ಯಾರಿಯರ್ಸ್. P-ಯಲ್ಲಿ ಹೋಲ್ಸ್ ಆರ್ ಮೆಜಾರಿಟಿ ಕ್ಯಾರಿಯರ್ಸ್. ದಟ್ಸ್ ಆಲ್. ಸೊ ಲಾಸ್ಟ್ ಕ್ಲಾಸ್ ಒಂದಿದೆ, ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ನ ಸ್ಟಡಿ ಮಾಡಿ ಎಲ್ಲ ಕ್ಲಾಸನ್ನು ಮಾಡಿದ್ರಿಂದ ಫಸ್ಟಿಂದ ಸಾಲಿಡ್ ಸ್ಟೇಟಿಂದ ಇಲ್ಲಿ ತನಕ ಒಂದ್ಸಲ ರಿವಿಷನ್ ಮಾಡ್ಕೊಂಡ್ಬಿಡೋಣ. ಸೊ ನಾಳೆ ಈ ಚಾಪ್ಟರ್ನ ಕಂಪ್ಲೀಟ್ ಮಾಡ್ತಾನೆ.